ಸೊ ಇದರ ಮೇಲ್ಗಡೆ ಇರೋದನ್ನ ಟೆಂಪರೇಟ್ ಅಂತ ಹೇಳಿ ಕರೀತೀವಿ. ದಿಸ್ ಎಂಟೈರ್ 45 to 65 ಡಿಗ್ರಿ. ಸೊ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ನಮ್ಮಲ್ಲಿ ಜಾಸ್ತಿ ಇದ್ರು ಯಾಕೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ, ಇದನ್ನ ಡೆಫಿನೆಟ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಆಮೇಲೆ ನಿಮಗೆ ಜಾಸ್ತಿ ಕೋಲ್ಡ್ ಏರಿಯಾದಲ್ಲಿ ಬೆಳೆಯುವಂತ ಲೈಕೆನ್ಸ್, ಸೊ ದೀಸ್ ಆರ್ ದ ಅನಿಮಲ್ಸ್ ಯು ಕ್ಯಾನ್ ಫೈಂಡ್ ಇನ್ ದ ಟೈಗಾ. ಎರಡು ಪ್ಯಾರಾಗಳು ತುಂಬಾ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ಇನ್ ನೆಕ್ಸ್ಟ್ ಒನ್ ಇಸ್ ಟೆಂಪರೇಟ್. ಇವಾಗ ನೀವು ಹೇಳ್ಬೇಕು ಟ್ರಾಪಿಕಲ್ ಅಲ್ಲಿ ಏನೇನ್ ನೋಡಿದ್ವಿ, ಟೆಂಪರೇಚರ್, ರೈನ್ಫಾಲ್, ಸಾಯಿಲ್ ಫರ್ಟಿಲಿಟಿ. ಟೆಂಪರೇಟ್ ಗಿಂತ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? ಟ್ರಾಪಿಕಲ್ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಪ್ರೀವಿಯಸ್ ಒನ್. ಟೆಂಪರೇಚರ್, ರೈನ್ಫಾಲ್ ಅಂಡ್ ಸಾಯಿಲ್ ಫರ್ಟಿಲಿಟಿ. ಸೊ ಟ್ರಾಪಿಕಲ್ ಗಿಂತ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ? ಮೇಲೆ ಹೋದಾಗೆ ಕಡಿಮೆ ಆಗ್ಬೇಕಲ್ವಾ. ಟೆಂಪರೇಟ್ ಡಿಸಿಡಿಯಸ್ ಫಾರೆಸ್ಟ್ ಇಲ್ಲಿ ನೋಡಿದೀವಿ ಮ್ಯಾಪ್ ಅಲ್ಲಿ, ಟ್ರಾಪಿಕಲ್ ಆಯ್ತು, ಟೆಂಪರೇಟ್ ಅಂದ್ರೆ ಮೇಲೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ರೈನ್ಫಾಲ್, ಸಾಯಿಲ್ ಫರ್ಟಿಲಿಟಿ ಪ್ಲಸ್ ಟೆಂಪರೇಚರ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಟುವರ್ಡ್ಸ್ ಐಸ್, ಫ್ರಿಡ್ಜ್ ನ ಒಳಗಡೆ ಹೋಗ್ತಾ ಇದೀವಿ, ಫ್ರಿಡ್ಜ್ ಇರೋ ಕಡೆಗೆ ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ದಟ್ ಯು ಆರ್ ಗೋಯಿಂಗ್ ಟು ನೋಟಿಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಎಲ್ಲಿ ಸಿಕ್ಕತ್ತೆ ಇದು? ಇವಾಗ ಆಲ್ಮೋಸ್ಟ್ ನಾವು 30 ಡಿಗ್ರಿ ವರೆಗೂ ನೋಡಿದ್ವಿ. ಸೊ ಫ್ರಮ್ ಆನ್ ಅನ್ ಅವರೇಜ್ 45 ಅಂದ್ರೆ ದರ್ ಇಸ್ ನೋ ರೋಡ್ ಮ್ಯಾಪ್, ಕ್ಲಿಯರ್ ಕಟ್ ಆಗಿ ಕಟ್ ಮಾಡಿರಲ್ಲ, ಟ್ರಾನ್ಸಿಷನ್ ಏರಿಯಾಗಳು ಇರುತ್ತವೆ. ಸೊ ಆನ್ ಅನ್ ಅವರೇಜ್ 40 to 60 ಅಥವಾ 45 to 60 ಈ ರೇಂಜ್ ನಲ್ಲಿ ನಾರ್ತ್ ಅಂಡ್ ಸೌತ್ ಲ್ಯಾಟಿಟ್ಯೂಡ್ ನಲ್ಲಿ ಯು ಕ್ಯಾನ್ ಸಿ ದಿಸ್ ಟೈಪ್ ಆಫ್ ಕ್ಲೈಮೇಟ್. ದಿಸ್ ಪೋರ್ಷನ್, ಇಷ್ಟು ಪೋರ್ಷನ್, ದಿಸ್ ಎಂಟೈರ್ ಪೋರ್ಷನ್ ಬಿಲಾಂಗ್ಸ್ ಟು. ಇಲ್ಲಿಂದ ಕೆಳಗಡೆಗೆ ಏನ್ ನೋಡಿದ್ವಿ ನಾವು? ಟ್ರಾಪಿಕಲ್ ನ ನೋಡಿದ್ವಿ. ಸೊ ಇದರ ಮೇಲ್ಗಡೆ ಇರೋದನ್ನ ಟೆಂಪರೇಟ್ ಅಂತ ಹೇಳಿ ಕರೀತೀವಿ. ದಿಸ್ ಎಂಟೈರ್ 45 to 65 ಡಿಗ್ರಿ ನಾರ್ತ್ ಆಸ್ ವೆಲ್ ಆಸ್ ಸೌತ್. ಸಬ್ ಟ್ರಾಪಿಕ್ ಅದನ್ನ ನಾವು ಸವನ್ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಅಲ್ಲಿ ಹೇಳ್ತೀನಿ. ಸೊ ಡೈರೆಕ್ಟ್ ಆಗಿರೋದನ್ನ ಫಸ್ಟ್ ಡಿಸ್ಕಸ್ ಮಾಡ್ಬಿಟ್ಟು ಇನ್ ಬಿಟ್ವೀನ್ ಬರೋದನ್ನ ಆಮೇಲೆ ಇಟ್ಕೊಂಡಿದೀನಿ. 45 to 65 ನಾರ್ತ್ ಅಂಡ್ ಸೌತ್. ಸೊ ಕಂಟ್ರೀಸ್ ಬಿಡಿ, ಇದನ್ನು ಈಸಿ ಇರುತ್ತೆ, ಮ್ಯಾಪ್ ಅಲ್ಲಿ ನಿಮಗೆ ಸಿಕ್ಕೋಗುತ್ತೆ. ಸೊ ಇಟ್ ಈಸ್ ಈಸಿಲಿ ಅವೈಲಬಲ್. ಸೊ ಯುರೋಪ್ ಕವರ್ ಆಗುತ್ತೆ, ಅಮೆರಿಕಾ, ಚೈನಾ, ಜಪಾನ್ ಮತ್ತೆ ನ್ಯೂಜಿಲೆಂಡ್. ಇಂಡಿಯಾದಿಂದ ಮೇಲಿರೋದು ಇವೆ ಅಲ್ವಾ, ಮೇಲ್ಭಾಗಕ್ಕೆ ಹೋದ್ರೆ. ಸೊ ಜಪಾನ್ ಕವರ್ ಆಗ್ಲೇಬೇಕು ಸಾಮಾನ್ಯವಾಗಿ. ನ್ಯೂಜಿಲೆಂಡ್ ನಾರ್ತ್ ಅಲ್ಲಿ ಇದೆಯಾ ಸೌತ್ ಅಲ್ಲಿ ಇದೆಯಾ? ಆಸ್ಟ್ರೇಲಿಯಾ. ಸೊ 65, 45 ಆಸ್ಟ್ರೇಲಿಯಾ ಕವರ್ ಆಗುತ್ತೆ. ಸೊ ಹಾಗಾಗಿ ನ್ಯೂಜಿಲೆಂಡ್ ಕೂಡ ಕವರ್ ಆಗುತ್ತೆ. ಸೊ ದೆನ್ ಚೈನಾ ಕೂಡ ಬರುತ್ತಾ, 45 to 60 ಅಂದ್ರೆ ರೈಟ್ ಸೈಡ್ ಅಲ್ಲಿ ಚೈನಾ ಬರುತ್ತೆ. ನಾರ್ತ್ ಅಮೆರಿಕಾ ಕೂಡ ಬರುತ್ತೆ. ಸೌತ್ ಅಮೆರಿಕಾ ಬಿಟ್ಬಿಡಿ, ನಾರ್ತ್ ಅಮೆರಿಕಾ ತಗೊಳ್ಳಿ ಅಲ್ವಾ. ಇಲ್ಲಿ ನೀವು ನೋಡ್ತಾ ಹೋದ್ರೆ ಆಫ್ರಿಕಾ ಸಿಕ್ಕಲ್ಲ, ಯಾಕೆಂದ್ರೆ ಆಫ್ರಿಕಾ 30 ಡಿಗ್ರಿಯಿಂದ ಕೆಳಗಡೆ ಇದೆ. ಸೊ ಹಾಗಾಗಿ ಈ ಪೋರ್ಷನ್ ಅಲ್ಲಿ ಇರುವಂತ ಕಂಟ್ರೀಸ್ ಕವರ್ ಆಗುತ್ತೆ. ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ದ ರೈನ್ಫಾಲ್ ಹಿಯರ್. ಡು ಯು ಅಗ್ರಿ ವಿತ್ ದಿಸ್? ಮೇಲೆ ಹೋಗೋದ್ರಿಂದ ರೈನ್ಫಾಲ್ ಏನಾಗಬೇಕು? ಟುವರ್ಡ್ಸ್ ಪೋಲಾರ್ ರೀಜನ್ ರೈನ್ಫಾಲ್ ವಿಲ್ ಬಿ 75 to 150. ನಮ್ದ್ರಲ್ಲಿ ಎಷ್ಟಾಗುತ್ತೆ ಟ್ರಾಪಿಕಲ್ ಅಲ್ಲಿ? ಮೋರ್ ದೆನ್ 200. ಸೊ ರೈನ್ಫಾಲ್ ವಿಲ್ ಬಿ 75 to 150. ಈಸಿಯಾಗಿ ಅರ್ಥ ಆಗುತ್ತಾ? ದೆನ್ ಟೆಂಪರೇಚರ್, ವಾಟ್ ವಾಸ್ ದ ಅವರೇಜ್ ಟೆಂಪರೇಚರ್ ನಮ್ಮಲ್ಲಿ ಎಷ್ಟಿತ್ತು? ಆನ್ ಅನ್ ಅವರೇಜ್ 30 ಡಿಗ್ರಿ ಇತ್ತು. ಇಲ್ಲೇನಾಗ್ತಾ ಇದೆ? 10 to 20 ಡಿಗ್ರಿ ವಿತ್ 6 months ಆಫ್ ಲಾಂಗ್ ವಿಂಟರ್. ಚಳಿಗಾಲ ಸ್ಟಾರ್ಟ್, ಮೇಲೆ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಯ್ತು, ಟೆಂಪರೇಚರ್ ಕಡಿಮೆ ಆಯ್ತು. ಅಗ್ರಿ? ದೆನ್ ಸಾಯಿಲ್ ನ್ಯೂಟ್ರಿಯೆಂಟ್. ನ್ಯೂಟ್ರಿಯೆಂಟ್ ರಿಚ್ ಬ್ರೌನ್ ಸಾಯಿಲ್ ಆರ್ ಫೌಂಡ್. ಇಲ್ಲೂ ಕೂಡ ಮಳೆ ಬರೋದ್ರಿಂದ, ಸೊ ಸ್ವಲ್ಪ ಮಟ್ಟಿಗೆ ಕಾಡು ಇರೋದ್ರಿಂದ, ಸೊ ಅವುಗಳು ಕರಗೋದ್ರಿಂದ ಸಾಯಿಲ್ ನ್ಯೂಟ್ರಿಯೆಂಟ್ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಕ್ಲಿಯರ್? ಇನ್ ಮಿಕ್ಕಿದೆಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ಇಫ್ ಯು ರೈಟ್ ದಿಸ್, it is sufficient. 45 to 65 degree north and south latitudes. Equator ಇಂದ 45, 60 ಮೇಲೆ ಮತ್ತು 45 to 60 ಕೆಳಗಡೆ. Just only write down the keywords. Rainfall will be moderate, that is 75 to 150. Done. Temperature between 10 to 20 degrees Celsius with long winter. So ಮಳೆ ಬರೋದ್ರಿಂದ soil will be little bit enriched with nutrients. So what type of forest you will expect? 75 to 150 centimeter ಮಳೆ ಬರ್ತಾ ಇದೆ. So but still you may expect some forest ಅಲ್ಲ. So you will find forest which is not very much
ಥಿಕ್, ನಮ್ಮಲ್ಲಿರುವಷ್ಟು ಥಿಕ್ ಫಾರೆಸ್ಟ್ ಇರೋದಿಲ್ಲ. ಸೊ ಅದಕ್ಕಿಂತ ಡೆನ್ಸಿಟಿ ತುಂಬಾ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಸೊ ನಾವೇನ್ ನೋಡಿದ್ವಿ, 6 months ಆಫ್ ಲಾಂಗ್ ವಿಂಟರ್ ಅಂತ ಇದೆ. ಚಳಿಗಾಲದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೂಡ ಸೊ ದೇರ್ ವಿಲ್ ಬಿ ಸಮ್ ಮಾಡಿಫಿಕೇಶನ್ಸ್ ಇನ್ ದ ಪ್ಲಾಂಟ್. ಆಗಿದೆಯಾ? ಸೊ ಯು ಕ್ಯಾನ್ ಸಿ ಹಿಯರ್ ಪ್ಲಾಂಟ್ಸ್ ಆರ್ ಕಂಟಿನ್ಯೂಸ್ ಸ್ಟ್ರಗಲ್ ಅಗೇನ್ಸ್ಟ್ ಹೀಟ್. ಟೆಂಪರೇಚರ್ ಜಾಸ್ತಿ ಸಮ್ಮರ್ ನಲ್ಲಿ ಹೀಟ್ ಅಗೇನ್ಸ್ಟ್ ವರ್ಕ್ ಮಾಡುತ್ತೆ, ಸರ್ವೈವ್ ಆಗುತ್ತೆ. ಅಲಾಂಗ್ ವಿತ್ ಡ್ರೈ ಏರ್, ಚಳಿಗಾಲದಲ್ಲಿ ನಮಗೆ ಡ್ರೈ ಏರ್ ಬರುತ್ತಾ, ಇಲ್ಲೂ ಕೂಡ ದ ಸೇಮ್ ಎಫೆಕ್ಟ್. ದೆನ್ ಎಕ್ಸೆಸಿವ್ ಎವಾಪರೇಷನ್ ಅಂಡ್ ಪ್ರೊಲಾಂಗ್ಡ್ ಡ್ರಾಟ್, ಅಲ್ಲೂ ಕೂಡ ಡ್ರಾಟ್ ಜಾಸ್ತಿ ಬರುತ್ತೆ. ಅಂದ್ರೆ ನಾವು ಹೆಂಗಿದೆ ಅಂದ್ರೆ ನಿಮಗೆ 6 months ಸಮ್ಮರ್ ಇದ್ರೆ ಇನ್ನ 6 months ವಿಂಟರ್ ಇರುತ್ತೆ. ಸೊ ಕೆಲವು ಕಡೆ 4 ಸೀಸನ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ಓನ್ಲಿ 2 season ಮ್ಯಾಕ್ಸಿಮಮ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ಸಮ್ಮರ್ ವಿಲ್ ಬಿ ಅಪ್ ಟು 20 degrees Celsius, ಅದನ್ನ ಬಿಟ್ರೆ ಕಂಪ್ಲೀಟ್ಲಿ ವಿಂಟರ್. ಇದು ಎರಡಕ್ಕೆ ಅಡ್ಜಸ್ಟ್ ಆಗೋ ತರ ಅಡಾಪ್ಟೇಷನ್ ಅನ್ನ ಪ್ಲಾಂಟ್ಸ್ ಮಾಡ್ಕೊಂಡಿರು. ದೇ ವಿಲ್ ಫೈಟ್ ಅಗೇನ್ಸ್ಟ್ ದ ಕೋಲ್ಡ್. ಬ್ರಾಡ್ ಲೀಫ್ ಟ್ರೀಸ್ ಲೈಕ್ ಓಕ್, ಮಾಪ್ಲೆ, ಚೆರ್ರಿ, ಆಲ್ಮಂಡ್, ಸೊ ಎಲೆಗಳ ಸೈಜ್ ಸ್ವಲ್ಪ ಕಡಿಮೆ ಇರುವಂತ ಪ್ಲಾಂಟ್ಸ್ ಗಳು ಜಾಸ್ತಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ನಾನು ಈ ವರ್ಡ್ ನ ನೆನ್ಪಿಟ್ಕೊಳ್ಳಿ, ಇದನ್ನ ಮಿಸ್ ಮಾಡದಲ್ಲೇ ಬರ್ಕೊಬೇಕು. ಸೊ ದಿಸ್ ಏರಿಯಾ is the most productive agricultural areas on the earth. In the sense color or physical ಸ್ವಲ್ಪ ಹೆವಿ ಇರ್ತವೆ. ಸೊ ಹೆವಿ ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿರುವಂತ ಫುಡ್ ಅನ್ನ ಎಲ್ಲಿ ಕನ್ಸ್ಯೂಮ್ ಮಾಡ್ತಾರೋ ಸೊ ಅಲ್ಲಿ ಬಾಡಿಯ ಡೆವಲಪ್ಮೆಂಟಲ್ ಸೈಜ್ ಏನಿರುತ್ತೆ, ಬಾಡಿ ಸೈಜ್ ವಿಲ್ ಬಿ ಎನ್ಲಾರ್ಜ್ಡ್, ಜಾಸ್ತಿ ಇರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಇರೋದು ಈ ಸೆಂಟೆನ್ಸ್. ಆಕ್ಚುಲ್ ಆಗಿ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಎಲ್ಲಿ ಜಾಸ್ತಿ ಇರಬೇಕಿತ್ತು, ಟ್ರಾಪಿಕಲ್ ಏರಿಯಾದಲ್ಲಿ ಇರಬೇಕಿತ್ತು. ವೈ? ಬಿಕಾಸ್ ಆಫ್ ಹೈ ನ್ಯೂಟ್ರಿಯೆಂಟ್ಸ್. ಎಲೆಗಳು ಜಾಸ್ತಿ ಬಿದ್ದು ಕರಗತ್ತೆ, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ನಮಗೆ ಮಣ್ಣಲ್ಲಿ ಸಿಕ್ಕತ್ತೆ. ಬಟ್ ಸ್ಟಿಲ್ ಟ್ರಾಪಿಕಲ್ ಏರಿಯಾಸ್ ಆರ್ ನಾಟ್ ದಟ್ ಮಚ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವ್. ಸೊ ಹೆಚ್ಚಾಗಿ ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಅನ್ನ ಟ್ರಾಪಿಕಲ್ ಏರಿಯಾದಲ್ಲಿ ನಾವು ನೋಡೋದಕ್ಕೆ ಸಿಗಲ್ಲ. ಇನ್ಸ್ಟೆಡ್ ಟೆಂಪರೇಟ್ ಲ್ಯಾಂಡ್ ಗಳಲ್ಲಿ ಸಿಕ್ಕತ್ತೆ. ವೈ? ಮ್ಯಾಕ್ಸಿಮಮ್ ರೈನ್ಫಾಲ್ ಆಗೋದ್ರಿಂದ ನಮ್ಮಲ್ಲಿ ಮ್ಯಾಕ್ಸಿಮಮ್ ಎರೋಷನ್ ಆಗತ್ತೆ. ನೀರು ಕೊಚ್ಕೊಂಡು, ಈಗ ನಿನ್ನೆ ಮಳೆ ಬಂತಲ್ಲ, ಅಷ್ಟು ಸ್ಪೀಡ್ ಆಗಿ ಮಳೆ ಬಂದ್ರೆ ಮೇಲ್ಗಡೆ ಇರುವಂತ ಸಾಯಿಲ್ ಫರ್ಟಿಲಿಟಿ ಏನಾಗುತ್ತೆ, ಎಲ್ಲ ಹೋಗಿ ರಿವರ್ಗೆ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ರೂಟ್ಸ್ ಏನಿರುತ್ತೋ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಆವರೇಜ್ ಆಗಿ ನಿಧಾನವಾಗಿ ಮಳೆ ಬರುತ್ತೆ. ಅಂದ್ರೆ ನಿಧಾನವಾಗಿ ಡ್ರಿಪ್ ಇರಿಗೇಷನ್ ಮಾಡ್ತೀವಿ, ನೋಡಿದೀರಾ? ಡ್ರಿಪ್ ಇರಿಗೇಷನ್ ಯಾಕೆ ಮಾಡ್ತೀವಿ? ನಿಧಾನವಾಗಿ ಕರಗ್ಲಿ ಅಂತ ಹೇಳಿ. ಸೊ ರೈನ್ ಕಾನ್ಸಂಟ್ರೇಷನ್ ಒಂದು ತಕ್ಕ ಮಟ್ಟಿಗೆ, ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಇದ್ದಾಗ ನಿಧಾನವಾಗಿ ಕರಗತ್ತೆ. ಮತ್ತೆ ಮಳೆ ಬಂದಾಗ ಏನಾಗಲ್ಲ, ಎಲ್ಲ ಕಂಪ್ಲೀಟ್ ಎರೋಡ್ ಆಗಿ ಹೋಗಲ್ಲ, ಸ್ಪೀಡ್ ಆಗಿ ನೀರು ಹರಿದು ಹೋಗಲ್ಲ. ಬೆಂಗಳೂರಲ್ಲಿ ನೋಡಿದಿರಲ್ವಾ, ಅರ್ಧ ಗಂಟೆ ಮಳೆ ಬಂದ್ರೆ ಫುಲ್ ಬೆಳಗ್ಗೆ ಹೊತ್ತಿಗೆ ಕ್ಲೀನ್, ಮೇಲ್ಗಡೆ ಇರೋ ಸಾಯಿಲ್ ಫರ್ಟಿಲಿಟಿ ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಹೋಗುತ್ತೆ. ದಟ್ ಈಸ್ ನಾಟ್ ದ ಕೇಸ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಟ್ ಫಾರೆಸ್ಟ್. ಸೊ ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ ಹಾಗೆ ಉಳಿಯೋದ್ರಿಂದ ದೀಸ್ ಏರಿಯಾಸ್ ಆರ್ ಅಗ್ರಿಕಲ್ಚರಲಿ ಮೋರ್ ಪ್ರೊಡಕ್ಟಿವ್ ವೆನ್ ಕಂಪೇರ್ ಟು ಟೆಂಪರೇಟ್. ಈ ವರ್ಡ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸಾಯಿಲ್ ನ್ಯೂಟ್ರಿಯೆಂಟ್ಸ್ ನಮ್ಮಲ್ಲಿ ಜಾಸ್ತಿ ಇದ್ರು ಯಾಕೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ, ಇದನ್ನ ಡೆಫಿನೆಟ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರನೇ ಯು ಕ್ಯಾನ್ ಎಕ್ಸ್ಪ್ಲೈನ್ ವೈ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಅಥವಾ ಟೆಂಪರೇಟ್ ಫಾರೆಸ್ಟ್ ಆರ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ವೈ ನಾಟ್ ಇನ್ ಟ್ರಾಪಿಕಲ್, ಅದು ಗೊತ್ತಾಗ್ಬೇಕು. ಹೋಪ್ ದಿಸ್ ಇಸ್ ಕ್ಲಿಯರ್. ನಿಮಗೆ ಅರ್ಥ ಆಯ್ತಾ? ಡನ್. ಫೌನಾ, ಫ್ಲೋರಾ ಆಯ್ತು. ದೆನ್ ಅನಿಮಲ್ಸ್. ಅನಿಮಲ್ಸ್ ಅಲ್ಲೂ ಕೂಡ ರಿಲೇಟಿವ್ಲಿ ಸ್ವಲ್ಪ ನಿಮಗೆ ಹಾರ್ಶ್ ಕಂಡೀಷನ್ ಜಾಸ್ತಿ ಇರುತ್ತೆ. ಅಂದ್ರೆ ನಮಗೆ 6 months ಕಂಪ್ಲೀಟ್ ಚಳಿಗಾಲದಲ್ಲೇ ಇದ್ದ ಹಾಗೆ. ಸೊ ಚಳಿಗಾಲದಲ್ಲಿ ನಾವೇನ್ ಮಾಡ್ಬೇಕು, ಸರ್ವೈವ್ ಆಗ್ಬೇಕಾ? ಸೊ ಇಲ್ಲಿರುವಂತ ಅನಿಮಲ್ಸ್ ಕೂಡ ದ ಸೇಮ್ ಥಿಂಗ್ ವಿಲ್ ಅಪ್ಲೈ. ಸೊ ಅನಿಮಲ್ಸ್ ಲೈಕ್ ಬಿಯರ್ಸ್, ಮೈಸ್, ಐದರ್ ಆ ಜಾಗದಿಂದ ಟ್ರಾಪಿಕಲ್ ಏರಿಯಾಸ್ಗೆ ವಲಸೆ ಬರುತ್ತೆ, ಅಥವಾ ದೇ ವಿಲ್ ಡಿಗ್ ಔಟ್ ಎ ಡೆನ್ ಆರ್ ಬರೋ, ಚಿಕ್ಕದಾಗಿ ಗೂಡುಗಳನ್ನ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಡ್ಯೂರಿಂಗ್ ವಿಂಟರ್ ಸೀಸನ್ ಟು ಸರ್ವೈವ್ ದೆಮ್ಸೆಲ್ಫ್ ಫ್ರಮ್ ದ ಹಾರ್ಶ್ ವಿಂಡ್. ವಿಂಟರ್ ಸೀಸನ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸೊ ಚಿಕ್ಕ ಚಿಕ್ಕ ಗೂಡುಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಭೂಮಿಯ ಒಳಗಡೆ. ಸೊ ದಟ್ ಈಸ್ ದೇರ್ ಅಡಾಪ್ಟೇಷನ್, ಸ್ಮಾಲ್ ಸ್ಮಾಲ್ ಅನಿಮಲ್ಸ್. ಅಂಡ್ ಸ್ಲೀಪ್ ಡ್ಯೂರಿಂಗ್ ಕೋಲ್ಡ್ ಮಂತ್ಸ್. ಸೊ ಇಲ್ಲಿಂದ ಮೇಲೆ ಹೋಗ್ತಾ ಹೋಗ್ತಾ ಅನಿಮಲ್ಸ್ ಗಳೆಲ್ಲವೂ ಕೂಡ ಕೋಲ್ಡ್ ಎನ್ವಿರಾನ್ಮೆಂಟ್ ಗೆ ಅಡಾಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯು ಕ್ಯಾನ್ ಸಿ ದೀಸ್ ಕೈಂಡ್ ಆಫ್ ಅನಿಮಲ್ಸ್ ಹಿಯರ್. ಪ್ಲಾಂಟ್ಸ್ ಅಂತ ಬಂದ್ರೆ ಮ್ಯಾಪ್ಲೆ ಅಂಡ್ ಬೀಚ್ ಟ್ರೀ.
ಚಳಿಗಾಲದಲ್ಲಿ ನಿಮಗೆ ಜಾಸ್ತಿಯಾಗಿ ಚಳಿನಲ್ಲಿ ಬೆಳೆಯುವಂತದ್ದು ಈ ತರದ ಪ್ಲಾಂಟ್ಸ್ಗಳು. ನಿಮಗೆ ರೈನಿ ಸೀಸನ್ ಜಾಸ್ತಿ ಆದ್ರೆ ಯು ಕ್ಯಾನ್ ಸಿ ಹ್ಯೂಜ್ ಅಮೌಂಟ್ ಆಫ್ ಟ್ರೀಸ್ ಅಲ್ವಾ. ಮಳೆ ಕಡಿಮೆ ಆದ್ರೆ ನಿಮಗೆ ಶ್ರಬ್ಸ್ ಜಾಸ್ತಿ ಆಗುತ್ತೆ, ಪೊದೆಗಳು. ಮಳೆ ಜಾಸ್ತಿ, ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋದ್ರೆ ಸೊ ಯು ಕ್ಯಾನ್ ಸಿ ಸೋ ಮೆನಿ ಶ್ರಬ್ಸ್ ಬಟ್ ಯು ಕಾಂಟ್ ಸಿ ಸೋ ಮೆನಿ ಟ್ರೀಸ್. ಮರಗಳೆಲ್ಲ ಒಣಗೋಗಿದೆ ಈಗ ಆಲ್ರೆಡಿ. ಇವಾಗ ಮರಗಳ ಕಾನ್ಸಂಟ್ರೇಷನ್ ಕಡಿಮೆ, ಶ್ರಬ್ಸ್ ಇಂದ ಜಾಸ್ತಿ. ಶ್ರಬ್ಸ್ ಯಾಕೆ ಈಸಿಯಾಗಿ ಬೆಳೆಯುತ್ತೆ? ನೈಟ್ ಟೈಮ್ ಅಲ್ಲಿ ತೇವಾಂಶ ಬೀಳುತ್ತಲ್ವಾ, ಹ್ಯುಮಿಡಿಟಿ, ಹಿಮ ಬೀಳುತ್ತಲ್ವಾ ನೈಟ್ ಹೊತ್ತು. ಸೊ ಅದು ಮರಗಳು ಬೆಳೆಯೋದಕ್ಕೆ ಸಾಕಾಗಲ್ಲ ತೇವಾಂಶ, ಬಟ್ ಶ್ರಬ್ಸ್ ಈಸಿಯಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾಕೆ ಹೇಳಿ? ಅವುಗಳ ಬೇರು ಭೂಮಿಯ ಮೇಲ್ಗಡೆನೆ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಬಟ್ ಮಾಯಿಶ್ಚರ್ ಕಂಟೆಂಟ್ ಸಿಗ್ಬೇಕಲ್ವಾ. ಹೆವಿ ವಾಟರ್ ಸಿಕ್ಕಿದ್ರೆ ಟ್ರೀಸ್ ವಿಲ್ ಅಬ್ಸರ್ವ್, ನೀರು ಕಡಿಮೆ ಹಾಕಿದ್ರೆ ದೀಸ್ ಶ್ರಬ್ಸ್ ವಿಲ್ ಅಬ್ಸರ್ವ್. ಸೊ ಹಾಗಾಗಿ ಇವುಗಳ ಕಾನ್ಸಂಟ್ರೇಷನ್ ಜಾಸ್ತಿ. ಆಮೇಲೆ ನಿಮಗೆ ಜಾಸ್ತಿ ಕೋಲ್ಡ್ ಏರಿಯಾದಲ್ಲಿ ಬೆಳೆಯುವಂತ ಲೈಕೆನ್ಸ್ಗಳು ಕೂಡ ನೋಡೋದಕ್ಕೆ ಕಾಣಿಸುತ್ತೆ ಸಾಮಾನ್ಯವಾಗಿ, ಓಕ್ ಟ್ರೀಸ್ ಅಂಡ್ ಬರ್ಚ್ ಟ್ರೀಸ್. ಅಂಡ್ ಯು ಕ್ಯಾನ್ ಸಿ ದ ಫ್ಲೋರಾ ವಿಚ್ ಬಿಲಾಂಗ್ಸ್ ಟು ಬೋತ್ ಕೋಲ್ಡ್ ಏರಿಯಾ ಆಸ್ ವೆಲ್ ಆಸ್ ಟ್ರಾಪಿಕಲ್ ಏರಿಯಾ, ಎರಡೂ ಕಾಣಿಸುತ್ತೆ. ದೆನ್ ಸೊ ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್, ಇಲ್ಲೂ ಕೂಡ ಹ್ಯೂಜ್ ಅನಿಮಲ್ಸ್ ಕೂಡ ಕಾಣಿಸುತ್ತೆ. ಅಮೆರಿಕನ್ ಬಿಯರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಸ್ಯಾಲಮೆಂಡರ್, ಸೊ ಮೂಸ್, ಸೊ ಇವೆಲ್ಲ ಕೂಡ ದೇ ವಿಲ್ ಡಿಗ್. ಸೊ ಚಿಕ್ಕ ಚಿಕ್ಕ ಹೋಲ್ ಅನ್ನ ಮಾಡ್ಕೊಂಡು ದೇ ವಿಲ್ ಎಂಟರ್ ಇನ್ಸೈಡ್ ದಟ್ ಹೋಲ್ ಡ್ಯೂರಿಂಗ್ ದ ವಿಂಟರ್ ಸೀಸನ್. ಆಗಿದೆಯಾ ಇದು? ಆಗಿದೆಯಾ? ಸೊ ಲಾಸ್ಟ್ ನೆಕ್ಸ್ಟ್ ಒನ್ ಈಗ ಟೈಗಾ. ನೆಕ್ಸ್ಟ್ ಒನ್ ಈಸ್ ಟೈಗಾ ಬಯೋಮ್ ಅಥವಾ ಸೊ ಟೈಗಾ ಫಾರೆಸ್ಟ್ ಅಥವಾ ಬೋರಿಯಲ್ ಫಾರೆಸ್ಟ್. ಸೊ ಡೈರೆಕ್ಟ್ ಆಗಿ ಸೊ ಯು ಕ್ಯಾನ್ ನೋಟಿಸ್ 50 to 60 ಡಿಗ್ರಿ ಮತ್ತೆ ಅಬೌವ್ ದಿಸ್. ಸಾಮಾನ್ಯವಾಗಿ ಯಾವ ಟೈಪ್ ಆಫ್ ಫಾರೆಸ್ಟ್ ಕಾಣುತ್ತೆ? ಟೈಗಾ 60 ಡಿಗ್ರಿ ಮತ್ತೆ 60 ಇಂದ ಅಬೌವ್ ದಿಸ್ ಪೋರ್ಷನ್ ಕಾಣಿಸ್ತಾ ಇದೆಯಾ ಅಲ್ಲಿ? ಅಪ್ ಟು 60 ಡಿಗ್ರಿ ವರ್ಗು ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಟೆಂಪರೇಟ್ ಫಾರೆಸ್ಟ್ ಅನ್ನ ನೋಡಿದ್ವಿ. ಸೊ ಅದರ ಮೇಲ್ಭಾಗ ಅಬೌವ್ ದಿಸ್ ಪೋರ್ಷನ್ ಬಿಲಾಂಗ್ಸ್ ಟು ಟೈಗಾ ಟೈಪ್ ಆಫ್ ಫಾರೆಸ್ಟ್. ಸೊ ಆಲ್ಮೋಸ್ಟ್ ನಾವು ಮೇಲ್ಗಡೆ ಪೋಲಾರ್ ಏರಿಯಾಸ್ ನ ಎಂಟರ್ ಆಗ್ತಾ ಇದೀವಿ ಟೈಗಾದಲ್ಲಿ. ನೆಕ್ಸ್ಟ್ ಅಲ್ಲಿ ತಂಡ್ರಾ ಮೀನ್ಸ್ ದಿಸ್ ಅಪ್ಪರ್ ಪೋರ್ಷನ್. ಅದರ ಬಿಲೋ ಇರೋದನ್ನ ಸೊ ದಿಸ್ ಪೋರ್ಷನ್. ಕ್ಲಿಯರ್ ಇದೆಯಾ? ಸೊ ಎಲ್ಲಿಂದ ಬಂದಿದೀವಿ ನಾವು? ಆಲ್ಮೋಸ್ಟ್ ಈ ಪೋರ್ಷನ್ ಇಂದ ಬಂದಿದೀವಿ. ದಿಸ್ ಇಸ್ ದ ಇಕ್ವೇಟರ್. ಸೊ ಇಲ್ಲಿಂದ ಹೀಗೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 60 to 65, 70 ಡಿಗ್ರಿ ವರ್ಗು ಇದಿರತ್ತೆ ಅಲ್ವಾ. ಹಿಯರ್ ಇವಾಗ ನೀವೇ ಹೇಳ್ಬೋದಾ ಈಸಿಯಾಗಿ 50 to 60 ಡಿಗ್ರೀಸ್ ಇದೆ. ಸೊ ಲೀವ್ ಅಬೌಟ್ ದ ಕಂಟ್ರೀಸ್ ನ ಬಿಟ್ಬಿಡಿ. ವಾಟ್ ಈಸ್ ದ ಟೆಂಪರೇಚರ್? ಆಲ್ಮೋಸ್ಟ್ ಝೀರೋ. ಮೀನ್ ಆನ್ಯುವಲ್ ಟೆಂಪರೇಚರ್ ಆವರೇಜ್ ನ ತಗೊಂಡ್ರೆ ಮ್ಯಾಕ್ಸಿಮಮ್ ಕೋಲ್ಡ್ ಇರೋದ್ರಿಂದ ಇಟ್ ವಿಲ್ ರೀಚ್ ಝೀರೋ ಆವರೇಜ್. ಸೊ ಆವರೇಜ್ ವಿಲ್ ಬಿ ಝೀರೋ. ಸೊ ರೈನ್ಫಾಲ್ ಎಷ್ಟಿತ್ತು ಪ್ರೀವಿಯಸ್ ಒನ್ ಅಲ್ಲಿ? 75 to 150 ಇತ್ತು ಟೆಂಪರೇಟ್ ನಲ್ಲಿ. ಸೊ ಟೈಗಾದಲ್ಲಿ ಎಷ್ಟಾಗಿದೆ? ಅದಕ್ಕಿಂತ ಜಾಸ್ತಿ ಇದೆಯಾ, ಕಡಿಮೆ ಆಗಿದೆಯಾ? ಕಡಿಮೆ ಆಗ್ತಿದೆಯಾ? ಸೊ ಹಾಗಾಗಿ ರೈನ್ಫಾಲ್ ಕಡಿಮೆ ಆಗುತ್ತೆ, ಬಟ್ ಸ್ನೋಫಾಲ್ ಜಾಸ್ತಿ ಆಗುತ್ತೆ. ಸೊ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸ್ನೋಫಾಲ್ ಅಂಡ್ ರೈನ್ಫಾಲ್ ಅಲ್ವಾ. ಸೊ ನಿಮಗೆ ಸ್ನೋಫಾಲ್ ಆದ್ರೆ ಸಾಯಿಲ್ ಫರ್ಟಿಲಿಟಿ ಬರಲ್ಲ, ರೈನ್ಫಾಲ್ ಆದ್ರೆ ಮಾತ್ರನೇ ಸಾಯಿಲ್ ಫರ್ಟಿಲಿಟಿ ರಿಚ್ ಆಗುತ್ತೆ. ಸೊ ಇಲ್ಲಿ ರೈನ್ಫಾಲ್ ಕಡಿಮೆ ಆಗುತ್ತೆ, ಸ್ನೋಫಾಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಆನ್ಯುವಲ್ ರೈನ್ಫಾಲ್ ಇಸ್ ಜಸ್ಟ್ 40 to ಮ್ಯಾಕ್ಸಿಮಮ್ 100 ಸೆಂಟಿಮೀಟರ್. ಸೊ ರೈನ್ಫಾಲ್ ಕಡಿಮೆ ಇರೋದ್ರಿಂದ ಸಾಯಿಲ್ ಯಾವ ರೀತಿ ಇರಬೇಕು? ನ್ಯೂಟ್ರಿಯೆಂಟ್ ರಿಚ್ ಇರ್ಬೇಕಾ, ನ್ಯೂಟ್ರಿಯೆಂಟ್ ಕಡಿಮೆ ಇರ್ಬೇಕಾ? ಆಲ್ಮೋಸ್ಟ್ ನಿಮಗೆ ಟೆಂಪರೇಟ್ ಮತ್ತೆ ಟ್ರಾಪಿಕಲ್ ಗಿಂತನೂ ಕಡಿಮೆ ಇರಬೇಕು ಸಾಯಿಲ್ ಫರ್ಟಿಲಿಟಿ. ಬಟ್ ಇಲ್ಲಿ 0 ಡಿಗ್ರಿ ಇತ್ತು ಅಂತ ಹೇಳಿದ್ರೆ ನೀವು ಜಮ್ಮು ಕಾಶ್ಮೀರಲ್ಲೆಲ್ಲ ನೋಡಿರ್ಬೋದು, ಡೆಡ್ ಬಾಡೀಸ್ ಒಂದು 10-15 ವರ್ಷ ಮುಂಚೆ ಹೂತಿರುವಂತ ಡೆಡ್ ಬಾಡಿಗಳು ಸೊ ಆಸ್ ಇಟ್ ಈಸ್ ಸಿಕ್ಕತ್ತೆ ನೋಡೋದಕ್ಕೆ. ಸೊ ದೇ ವಿಲ್ ನಾಟ್ ಪೆರಿಶ್ ಔಟ್, ಕರಗಿ ಹೋಗೋದಿಲ್ಲ. ಎಲೆಗಳು ಬಿದ್ದಿದ್ರೆ ಸೊ 0 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಎಲೆಗಳು ಕರಗತ್ತಾ? ಎಲೆಗಳು ಕರಗೋದಿಲ್ಲ. ಸೊ ಎಲೆಗಳು ಡಿಕಂಪೋಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ವಾಟ್ ಅಬೌಟ್ ನ್ಯೂಟ್ರಿಷನ್? ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗೋದೇ ಇಲ್ಲ. ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಾಯಿಲ್ ವಿಲ್ ಬಿಕಮ್ ಅಸಿಡಿಕ್, ಆಮ್ಲ, ಆಸಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಬೇಸಿಕ್ ಕಂಟೆಂಟ್ ಜಾಸ್ತಿ ಬೇಸ್ ಆಗ್ಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿ ಸಾಯಿಲ್ ಅಲ್ಲಿ ಇರಬೇಕು. ಸೊ ಸಿನ್ಸ್ ದೇ ಆರ್ ದೇ ಲ್ಯಾಕ್ the soil fertility, they will become infertile, so the soil will become acidic. So acidic soil ಅನ್ನ
ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಒಂದೇ ವರ್ಡ್ ಕೇಳ್ತಾರೆ. These acidic soils are directly called as podzols ಅಂತ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕೇಳಿದ್ದಾರೆ, ವಾಟ್ ಆರ್ podzols? So because of lack of nutrients in the soil will become acidic. So these acidic soil is called as podzols. ಆಗಿದೆಯಾ? ಸೊ ಹಾಗಾಗಿ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. Podzols are very important. ಸೊ ನಿಮ್ಗೆ ಗೊತ್ತಾಯ್ತು ರೈನ್ಫಾಲ್ ಯಾವ ರೀತಿ ಆಗುತ್ತೆ, ಗೊತ್ತಾಯ್ತು ಸಾಯಿಲ್ ಫರ್ಟಿಲಿಟಿ ಏನಿದೆ, ಯು ಹ್ಯಾವ್ ಸೆಡ್. ಸೊ ದೆನ್ ವೆಜಿಟೇಷನ್. ಸೊ ಎಕ್ಸ್ಟ್ರೀಮ್ ಕೋಲ್ಡ್ ಇರೋದ್ರಿಂದ, ಸೊ ಯು ಕ್ಯಾನ್ ಸಿ ಹಿಯರ್ coniferous forest are characterized. ಅಂದ್ರೆ ನಿಮಗೆ ಕಾಡು ಕಾಣಿಸುತ್ತೆ, ಬಟ್ ಯು ಡೋಂಟ್ ಫೈಂಡ್ ಬ್ರಾಡ್ ಲೀಫ್ ಫಾರೆಸ್ಟ್. ಎಲೆಗಳು, ದಪ್ಪ ಎಲೆಗಳಿರುವಂತ ಫಾರೆಸ್ಟ್ ನಾವೇನ್ ಟ್ರಾಪಿಕಲ್ ಏರಿಯಾದಲ್ಲಿ ನೋಡಿದ್ವಿ, ಆ ರೀತಿ ಎಲೆಗಳು ಕಾಣಿಸೋದಿಲ್ಲ. ಇಲ್ಲಿರುವಂತ ಮರಗಳೆಲ್ಲ ಯಾವ ರೀತಿ ಇರುತ್ತೆ, ದೇ ಆರ್ ಸಿಮಿಲರ್ ಟು ದಟ್ ಆಫ್ ಯುವರ್ ಕ್ರಿಸ್ಮಸ್ ಟ್ರೀ. ಕ್ರಿಸ್ಮಸ್ ಟ್ರೀ ಲೀವ್ಸ್ ನೋಡಿದೀರಾ, ಕಡ್ಡಿ ಕಡ್ಡಿ ತರ ಇರುತ್ತೆ. ಆ ರೀತಿ ಅಡಾಪ್ಟೇಷನ್ ನ you can see in the, especially in this taiga forest. So ಯಾಕೆ ಆ ರೀತಿ ಕಡ್ಡಿಯಾಗಿರ್ಬೇಕು? ನ್ಯೂಟ್ರಿಷನ್, ಓಕೆ, ನ್ಯೂಟ್ರಿಷನ್ ಸಿಗೋದಿಲ್ಲ, ಅದನ್ನ ಒಪ್ಕೋತೀನಿ. ದೆನ್ ರೆಸ್ಪಿರೇಷನ್, ಟ್ರಾನ್ಸ್ಪಿರೇಷನ್. ಒಂದು ಈ ಅಡಾಪ್ಟೇಷನ್ ತುಂಬಾ ನೀಡಲ್ ಶೇಪ್ ನಲ್ಲಿ ಯಾಕೆ ಇರುತ್ತೆ ಲೀವ್ಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮಗೆ ಡಯಾಗ್ರಾಮ್ ನ ತೋರಿಸ್ತೀನಿ. ಇಲ್ಲಿ ಈ ರೀತಿ ಫಾರೆಸ್ಟ್ ಇದೆ ಅಲ್ವಾ, ದೀಸ್ ಕೈಂಡ್ ಆಫ್ ಫಾರೆಸ್ಟ್ ಇದೆಲ್ಲ. ಇದು ಮೈನ್ ಟೂ ಅಡಾಪ್ಟೇಷನ್. ಒಂದು, ನಿಮಗೆ ಎಲೆ ಈ ರೀತಿ ದಪ್ಪ ಇದ್ರೆ ಅದರ ಮೇಲೆ ಸ್ನೋಫಾಲ್ ಆಗ್ತಾನೆ ಇದೆ. ನಮ್ಮ ಇಲ್ಲಿ ಸಿಕ್ಕತ್ತಲ್ವಾ ಎಲೆಗಳು, ದಪ್ಪ ದಪ್ಪ ಎಲೆಗಳು. ಸೊ ಅದ್ರ ಮೇಲೆ ಸ್ನೋಫಾಲ್ ಆಗ್ತಾನೆ ಇದ್ರೆ ಏನಾಗುತ್ತೆ, ಎಲೆ ಕರಗಿ ಹೊರಟೋಗುತ್ತೆ. ಕರಗತ್ತೆ, ಗೊತ್ತಿದ್ಯಾ? ಕರೆಕ್ಟ್. ಫ್ರಿಡ್ಜ್ ಒಳಗಡೆ ಸೊಪ್ಪನ್ನ 3 ದಿವಸ ಇಟ್ಟಿದ್ರೆ ಸೊಪ್ಪು ಕರ್ಗೋಗಿರುತ್ತೆ, ಅಬ್ಸರ್ವ್ ಮಾಡಿದೀರಾ? ಯಾಕೆ? ಬಿಕಾಸ್ ಆಫ್ ಎಕ್ಸೆಸ್ ಆಫ್ ಕೋಲ್ಡ್. ಸೊ ಅದೇ ರೀತಿ ದಪ್ಪ ಎಲೆ ಇರುವಂತ ಮರಗಳೇನಾದ್ರೂ ಇಲ್ಲಿ ಬಿಟ್ರೆ ಎಲೆಗಳು ಕೊಳತು ಹೋಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ದೇ ಹ್ಯಾವ್ ಕನ್ವರ್ಟೆಡ್ ದಿ ಲೀಫ್ ಇನ್ ಟು ನೀಡಲ್ ಶೇಪ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ನಿಮಗೆ ಹಾರ್ಶ್ ವಿಂಡ್ ಇರುತ್ತೆ, ತುಂಬಾ ಕೋಲ್ಡ್ ವಿಂಡ್ ಬರುತ್ತೆ. ನಾವೇ ನೋಡಿದ್ವಿ ಜಮ್ಮು ಕಾಶ್ಮೀರ ಹೋದ್ರೆ ನಡಗೋಗ್ತೀವಿ, ಗೊತ್ತಿದ್ಯಾ? ಫುಲ್ ಶ್ರಿಂಕ್ ಆಗ್ಬಿಡ್ತೀವಿ. ಆ ಕೋಲ್ಡ್ ವಿಂಡ್ ಇಂದ ಲೀವ್ಸ್ ಏನಿರುತ್ತೋ ಸರ್ವೈವ್ ಆಗೋದಕ್ಕೋಸ್ಕರ ಬ್ರಾಡ್ ಲೀಫ್ ಇಂದ ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಥಿನ್ ನೀಡಲ್ ಲೈಕ್ ಶೇಪ್. ಬ್ರಾಡ್ ಲೀಫ್ ಆಯ್ತು ಅಂತ ಹೇಳಿದ್ರೆ ಕೊಳತು ಹೋಗ್ಬಿಡತ್ತೆ. ಕರೆಕ್ಟಾ? ಸೊ ಹಾಗಾಗಿ ನೀವು ಹೇಳಿದಾಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಕಡಿಮೆ ಇರೋದ್ರಿಂದ, ನ್ಯೂಟ್ರಿಯೆಂಟ್ಸ್ ಸಪ್ಲೈ ಜಾಸ್ತಿ ಇರೋ ಜಾಗದಲ್ಲಿ ಸನ್ಲೈಟ್ ಜಾಸ್ತಿ ಇರುತ್ತೆ. ಎಲೆಗಳೇನಾದ್ರೂ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಉಸಿರಾಟ ಜಾಸ್ತಿ ಆಡತ್ತೆ. ದಟ್ ಮೀನ್ಸ್ ಕೆಳಗಡೆಯಿಂದ ಅಬ್ಸರ್ವ್ ಮಾಡಿರುವಂತ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎವಾಪರೇಟ್ ಆಗಿ ಹೊರಟೋಗುತ್ತೆ. ಇಫ್ ದರ್ ಈಸ್ ಎ ಬ್ರಾಡ್ ಲೀಫ್. ನೀಡಲ್ ಶೇಪ್ ಅಲ್ಲಿ ಇದ್ರೆ ಇದರಲ್ಲಿ ಸ್ಟೊಮ್ಯಾಟಾ ಕಡಿಮೆ ಇರುತ್ತೆ, ಟ್ರಾನ್ಸ್ಪಿರೇಷನ್ ಕಡಿಮೆ ಆಗುತ್ತೆ. ಸೊ ಉಸಿರಾಟ ಕಡಿಮೆ ಆಗೋದ್ರಿಂದ ಭೂಮಿ ಒಳಗಡೆಯಿಂದ ನಿಮಗೆ ವಾಟರ್ ಕಂಟೆಂಟ್ ಕಡಿಮೆ ಸಿಕ್ಕಿದ್ರು ಕೂಡ ಈಸಿಯಾಗಿ ಇಟ್ ಕ್ಯಾನ್ ಸರ್ವೈವ್. ಟ್ರಾನ್ಸ್ಪಿರೇಷನ್ ಕಡಿಮೆ, ಗಿಡದಿಂದ ಆಚೆಗೆ ನೀರು ಜಾಸ್ತಿ ಹಾಕ್ತಾ ಇಲ್ಲ, ಟ್ರಾನ್ಸ್ಪಿರೇಷನ್ ಆಗ್ತಾ ಇಲ್ಲ. ಸೊ ಈಸಿಯಾಗಿ ಗಿಡದ ಒಳಗಡೆ ವಾಟರ್ ಕಂಟೆಂಟ್ ಸ್ಟೋರ್ ಆಗುತ್ತೆ. ಸೊ ಬಿಕಾಸ್ ಆಫ್ ಆಲ್ ದಿಸ್, ದಟ್ ಟ್ರೀಸ್ ಏನಿದೆಯೋ ದೇ ಹ್ಯಾವ್ ಮಾಡಿಫೈಡ್ ದ ಲೀವ್ಸ್ ಇನ್ ಟು ನೀಡಲ್ ಶೇಪ್. ಚಿಕ್ಕ ಚಿಕ್ಕದಾಗಿರೋ ನೀಡಲ್ ಶೇಪ್. 3 ನೆನಪಿರ್ಬೇಕು ನಿಮ್ಗೆ. ಒಂದು, ದಪ್ಪ ಎಲೆ ಇದ್ರೆ ಕೊಳ್ತು ಹೋಗುತ್ತೆ. ಎರಡನೇದು, ಹಾರ್ಶ್ ವಿಂಡ್, ಕೋಲ್ಡ್ ವಿಂಡ್ ಇಂದ ಸರ್ವೈವ್ ಆಗೋದಕ್ಕೋಸ್ಕರ ನೀಡಲ್ ಶೇಪ್ ಆಗಿರುತ್ತೆ. ಮೂರನೇದು, ಟ್ರಾನ್ಸ್ಪಿರೇಷನ್ ನ ಕಡಿಮೆ ಮಾಡೋದಕ್ಕೆ. ಬಿಕಾಸ್ ನ್ಯೂಟ್ರಿಯೆಂಟ್ಸ್ ಮತ್ತೆ ವಾಟರ್ ಕಂಟೆಂಟ್ ಭೂಮಿಯಿಂದ ಅಬ್ಸಾರ್ಬ್ ಮಾಡ್ಕೊಳ್ಳೋಷ್ಟು ಸಿಕ್ಕೋದಿಲ್ಲ. ಬಿಕಾಸ್ ವಾಟರ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಐಸ್. ಅದರಿಂದ ವಾಟರ್ನ ಅಬ್ಸಾರ್ಬ್ ಮಾಡೋದಕ್ಕಾಗಲ್ಲ. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ದ ಲೀವ್ಸ್ ಆರ್ ಕನ್ವರ್ಟೆಡ್ ಇನ್ ಟು ನೀಡಲ್ ಶೇಪ್. ಕ್ಲಿಯರಾ? ಬಟ್ ನಿಮಗೆ ಇಲ್ಲಿ ಫಾರೆಸ್ಟ್ ಕಾಣೋದಕ್ಕೆ ಸಿಕ್ಕತ್ತೆ. ಯು ಕ್ಯಾನ್ ಫೈಂಡ್ ದ ಫಾರೆಸ್ಟ್. ಇದಕ್ಕಿಂತ ಮೇಲೆ ಹೋದ್ರೆ ಫಾರೆಸ್ಟ್ ಕೂಡ ಸಿಕ್ಕೋದು. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾರನ್, ಎಸ್ಪೆಷಲಿ ನಿಮಗೆ ನೆಕ್ಸ್ಟ್ ಪೋರ್ಷನ್. ತಂಡ್ರಾದಲ್ಲಿ ಏನಿದೆಯೋ, ಈಗ ಟೈಗಾ ಡಿಸ್ಕಸ್ ಮಾಡ್ತಾ ಇದ್ದೀವಿ. ತಂಡ್ರಾ ಪೋರ್ಷನ್ ಗೆ ಹೋದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಬ್ಯಾರನ್ ಲ್ಯಾಂಡ್. ಯು ಕೆನಾಟ್ ಫೈಂಡ್ ಎನಿ ಫಾರೆಸ್ಟ್. ಸೊ ದಟ್ ಈಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಟೈಗಾ ಅಂಡ್ ತಂಡ್ರಾ. ತಂಡ್ರಾನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ.
ಸೊ ಹಾಗಾಗಿ ಒಂದೇ ವರ್ಡ್ ನೀವು ಕಾನಿಫೆರಸ್ ಫಾರೆಸ್ಟ್ ಯಾಕಿರುತ್ತೆ ಅಂತ ಗೊತ್ತಾಯ್ತಲ್ವಾ? ಕೋನಿಫೆರಸ್ ಮೀನ್ಸ್ ಲೀವ್ಸ್ ವಿಲ್ ಬಿ ಇನ್ ದ ಕೋನ್ ಶೇಪ್, ತ್ರಿಕೋನಾಕಾರದಲ್ಲಿ ಇರುತ್ತೆ, ಅದಕ್ಕೋಸ್ಕರ ವಿ ಕಾಲ್ ದ ಫಾರೆಸ್ಟ್ ಆಸ್ ಕೋನಿಫೆರಸ್ ಫಾರೆಸ್ಟ್, ಬಟ್ ಇಟ್ ಈಸ್ ಎವರ್ಗ್ರೀನ್. ಎವರ್ಗ್ರೀನ್ ಡ್ರಾಟ್ ರೆಸಿಸ್ಟೆಂಟ್ ಟ್ರೀ. ಮಳೆ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಬರಗಾಲ ತಾನೆ. ಐಸ್ ಇದ್ರೂ ಕೂಡ, ಕೋಲ್ಡ್ ಇದ್ರೂ ಕೂಡ ಮಳೆ ಇಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಬರಗಾಲ ಇದೆ ಅಂತ ಡಿಸೈಡ್ ಮಾಡ್ಬೋದಾ ನಾವು? ಬರೀ ಐಸ್ ಇದೆ, ದೇರ್ ಇಸ್ ನೋ ರೈನ್ ಫಾಲ್, ಹಾಗಾಗಿ ಆ ಜಾಗನ ಬರಗಾಲ ಅಂತ ಮಾಡ್ಬೋದಾ? ಹಾಗಾಗಿ ದೇ ಆರ್ ಬೇಸಿಕಲಿ ಡ್ರಾಟ್ ರೆಸಿಸ್ಟೆಂಟ್ ಟ್ರೀಸ್. ಅದಕ್ಕೋಸ್ಕರನೇ ಈ ತರ ಅಡಾಪ್ಟೇಷನ್, ನೀಡಲ್ ಶೇಪ್. ಸೊ ಎಕ್ಸಾಂಪಲ್ ಈಸ್ ಪೈನ್ ಟ್ರೀ, ಫರ್, ಸ್ಪ್ರೂಸ್. ನಿಮ್ಮ ಕ್ರಿಸ್ಮಸ್ ಟ್ರೀ ನೆನ್ಪಿಟ್ಕೊಂಡ್ರೆ ಸಾಕು ಬೇಸಿಕಲಿ. ಸೊ ಟೈಗಾ ಟೈಪ್ ಆಫ್ ಕ್ಲೈಮೇಟ್ ನ ನೀವು ಹಿಮಾಲಯಕ್ಕೆ ಹೋದ್ರೆ, ಹಿಮಾಲಯ ಒಂದು 50% ಹೀಗಿದೆ ಅಲ್ವಾ? ಇಷ್ಟಿದೆ ಹಿಮಾಲಯ. ಇಲ್ಲಿವರೆಗೂ ಯು ಕ್ಯಾನ್ ಸಿ ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್ ಇಲ್ಲಿ ಅಪ್ ಟು ಹಿಯರ್. ಸೊ ಎಲ್ಲವೂ ಕೋನಿಫೆರಸ್ ಫಾರೆಸ್ಟ್ ಜಾಸ್ತಿ ಕಾಣುತ್ತೆ. ಇದರಿಂದ ಮೇಲೆ ಹೋದ್ರೆ ನೋಡಿದಿರ ಬರೀ ಕಲ್ಲು ಕಾಣಿಸುತ್ತೆ, ಐಸ್ ಇರುತ್ತೆ, ಐಸಿಂದ ಮೇಲೆ ಕಲ್ಲಿರುತ್ತೆ. ಸೊ ಯು ಕ್ಯಾನಾಟ್ ಫೈಂಡ್ ಎನಿ ಟೈಪ್ ಆಫ್ ಟ್ರೀಸ್. ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಸೊ ಈ ಟೈಗಾ ಏನಿದೆಯೋ ಬಿಲೋ ದಿಸ್ ಫಾರೆಸ್ಟ್ ಕವರ್ ಇರುತ್ತೆ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್. ಆಗಿದೆಯಾ ಇದು? ಸೊ ವೆಜಿಟೇಷನ್ ಆಯ್ತು. ಈ ಟೈಪ್ ಆಫ್ ಫಾರೆಸ್ಟ್ ಅಬ್ಸರ್ವ್ ಮಾಡಿದೀರಾ ಹಿಮಾಲಯದಲ್ಲಿ? ಯೂಟ್ಯೂಬ್ ಅಲ್ಲಿ, ಟಿವಿನಲ್ಲಿ ಸಾಮಾನ್ಯವಾಗಿ ನೋಡಿದೀವಿ. ಸೊ ದಿಸ್ ಇಸ್ ಆಕ್ಚುಲಿ ಯುವರ್ ಟೈಗಾ ಫಾರೆಸ್ಟ್. ಟ್ರೀಸ್ ಆರ್, ದಿಸ್ ಇಸ್ ಇಂಪಾರ್ಟೆಂಟ್. ನ್ಯಾರೋ ಶೇಪ್ ಲೀವ್ಸ್ ಅಂತ ಬೇಕಾದ್ರೂ ಬರ್ಕೊಳ್ಳಿ, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ನೀಡಲ್ ಶೇಪ್ಡ್ ಲೀವ್ಸ್. ನಿಮ್ಮ ಸೂಜಿ ತರ ಇರುತ್ತೆ. ಟು ಪ್ರೊಟೆಕ್ಟ್ ದ ಮಾಯಿಶ್ಚರ್ ಲಾಸ್ ಅಂಡ್ ವ್ಯಾಕ್ಸಿ ಕೋಟಿಂಗ್ ಟು ಪ್ರೊಟೆಕ್ಟ್ ಫ್ರಮ್ ದ ಡ್ರೈ ವಿಂಡ್ಸ್. ಅಂಡ್ UPSC ನಲ್ಲಿ ಒಂದು ಸಲ ಸ್ಟ್ರೇಟ್ ಆಗಿ ಈ ಕೋಟ್ ಅನ್ನ ಹಾಕಿದ್ದಾರೆ. ವೈ ಫೈರ್ ಈಸ್ ಇಂಪಾರ್ಟೆಂಟ್ ಅಥವಾ ಫೈರ್ ಈಸ್ ಕ್ರೂಷಿಯಲ್ ಟು ಎ ಹೆಲ್ದಿ ಟೈಗಾ ಫಾರೆಸ್ಟ್ ಅಥವಾ ಬೋರಿಯಲ್ ಫಾರೆಸ್ಟ್. ಅಲ್ಲಿ ಬೆಂಕಿ ಬಿದ್ರೆ ಮಾತ್ರನೇ ಫಾರೆಸ್ಟ್ ತುಂಬಾ ಥಿಕ್ ಆಗಿ ಇರುತ್ತೆ, ಹೆಲ್ದಿ ಫಾರೆಸ್ಟ್ ಅನ್ನ ನೋಡೋದಕ್ಕೆ ಸಿಕ್ಕತ್ತೆ. ವೈ ಅಂತ UPSC ನಲ್ಲಿ ಕೇಳಿದ್ದಾರೆ. ಬೆಂಕಿ ಬೀಳಬೇಕು. ಸೊ ಕೋಲ್ಡ್ ಇದ್ರೆ ಕಂಪ್ಲೀಟ್ ಆಗಿ ಸೀಡ್ ಜರ್ಮಿನೇಷನ್ ಆಗತ್ತಾ? ಸೊ ಸೀಡ್ ಜರ್ಮಿನೇಷನ್ ಆಗ್ಬೇಕು ಅಂದ್ರೆ ಯು ನೀಡ್ ಸರ್ಟನ್ ಅಮೌಂಟ್ ಆಫ್ ಹೀಟ್, ಕರೆಕ್ಟಾ? ಜರ್ಮಿನೇಷನ್ ಆಗ್ಬೇಕು ಅಂದ್ರೆ ಹೀಟ್ ಬೇಕು, ಆ ಹೀಟಿಗೋಸ್ಕರ ಬೆಂಕಿ ಬೀಳಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮಗೆ ನ್ಯೂಟ್ರಿಯೆಂಟ್ಸ್ ಇಲ್ಲ. ಸೊ ಸಾಯಿಲ್ ಅಸಿಡಿಕ್ ಇದೆ, ದೇರ್ ಇಸ್ ನೋ ನ್ಯೂಟ್ರಿಯೆಂಟ್ಸ್. ಸೊ ಸಾಯಿಲ್ಗೆ ನ್ಯೂಟ್ರಿಯೆಂಟ್ಸ್ ಬರಬೇಕು ಅಂದ್ರೆ ಪ್ರೀವಿಯಸ್ ನಲ್ಲಿ ಹಳೆ ಕಾಲದಲ್ಲಿ ಅಗ್ರಿಕಲ್ಚರ್ ಮಾಡುವಾಗ ಸುಟ್ಟಿರೋ ಬೂದಿ ಇರುತ್ತಲ್ವಾ, ಬೂದಿಯನ್ನ ತಗೊಂಡೋಗಿ ಅಗ್ರಿಕಲ್ಚರ್ ಲ್ಯಾಂಡಿಗೆ ಹಾಕ್ತಾ ಇದ್ರು. ನಿಮ್ಮ ಪೇರೆಂಟ್ಸ್ ನ ಕೇಳಿದ್ರೆ ಗೊತ್ತಿರುತ್ತೆ. ಆಶ್ ಏನಿರುತ್ತೆ ಬೂದಿ, ಸೊ ದಟ್ ವಿಲ್ ಆಕ್ಟ್ ಆಸ್ ಅ ನ್ಯೂಟ್ರಿಯೆಂಟ್. ಅದರಲ್ಲಿ ನ್ಯೂಟ್ರಿಷನ್ ಇರುತ್ತೆ. ಸೊ ಆ ನ್ಯೂಟ್ರಿಷನ್ ಅನ್ನ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋದು. ಸೊ ಬೆಂಕಿ ಬಿದ್ರೆ ಏನಾಗುತ್ತೆ? ಕಾಡು ಬೂದಿ ಆಗತ್ತಾ? ಬೂದಿ ಆದಾಗ ಭೂಮಿ ಒಳಗಡೆ ಹೀಟ್ ಜನರೇಟ್ ಆಗತ್ತಾ ಸ್ವಲ್ಪ ಮಟ್ಟಿಗೆ? ಸೊ ಹೀಟ್ ಜನರೇಟ್ ಆಗೋದ್ರಿಂದ ಸರ್ವೈವ್ ಆಗಿರೋ ಸೀಡ್ಸ್ಗಳು ಈಸಿಯಾಗಿ ಸ್ಪ್ರೌಟ್ ಆಗಿ ಆಚೆಗೆ ಬರುತ್ತೆ. ನ್ಯೂಟ್ರಿಯೆಂಟ್ಸ್ ಬೂದಿ ರೂಪದಲ್ಲಿ ಸಿಕ್ಕೋದ್ರಿಂದ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಸಿಕ್ಕಿದ್ರು ಕೂಡ ಪ್ಲಾಂಟ್ಸ್ ಈಸಿಯಾಗಿ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಫಾರೆಸ್ಟ್ ವಿಲ್ ಬಿಕಮ್ ಥಿಕ್. ಸೊ ಹಾಗಾಗಿ ಸೊ ನಿಮಗೆ ಟೈಗಾದಲ್ಲಿ ಫೈರ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ದ ಹೆಲ್ದಿ ಬೋರಿಯಲ್ ಫಾರೆಸ್ಟ್. ಇದು ಇಂಡೈರೆಕ್ಟ್ ಆಗಿ ಗೊತ್ತಿರಬೇಕು. ನಾನು ಹೇಳಿದ ಅರ್ಥ ಆಯ್ತಾ ಕಾನ್ಸೆಪ್ಟ್? ಯಾಕೆ ಬೆಂಕಿ ಬೀಳಬೇಕು? ಬೆಂಕಿ ಬಿದ್ರೆ ಮಾತ್ರನೇ ಯು ಕ್ಯಾನ್ ಫೈಂಡ್ ಥಿಕ್ ಫಾರೆಸ್ಟ್, ಇಲ್ಲ ಅಂದ್ರೆ ನಿಮಗೆ ಡೆನ್ಸ್ ಫಾರೆಸ್ಟ್ ನೋಡೋದಕ್ಕೆ ಸಿಕ್ಕಲ್ಲ. ಅದನ್ನೇ ವಿ ಆರ್ ಟಾಕಿಂಗ್ ಬೋರಿಯಲ್ ಫಾರೆಸ್ಟ್ ಡಿಸ್ಕಸ್ ಮಾಡ್ತೀವಿ. ಟೈಗಾ ಫಾರೆಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೆಡ್ಡಿಂಗ್, ಬೋರಿಯಲ್ ಅಥವಾ ಟೈಗಾ. ಟೈಗಾ ಅಂದ್ರೂ ಒಂದೇ, ಬೋರಿಯಲ್ ಫಾರೆಸ್ಟ್ ಅಂದ್ರೂ ಒಂದೇ.
So both are synonyms. UPSC ನಲ್ಲಿ ನಿಮಗೆ ಬೋರಿಯಲ್ ಅಂತ ಕೂಡ ಕೇಳಬಹುದು. ಟೈಗಾ ಹೆಡ್ಡಿಂಗ್ ಏನಂತ ಹಾಕೊಂಡಿದ್ದೀರಿ? ಟೈಗಾ ಬೋಯಮ್ / ಬೋರಿಯಲ್ ಫಾರೆಸ್ಟ್. ಇದು ಆಗಿದೆ, ಅಡಾಪ್ಟೇಷನ್ ಆಯ್ತು. ಸೊ ದೀಸ್ ಆರ್ ಸಮ್ ಆಫ್ ದ ಫೌನಾ. ಓಕೆ, ಸೊ ಫೌನಾ ಕನ್ಸಿಸ್ಟ್ ಆಫ್ ಬರ್ಡ್ಸ್ ಇದೆ, ಸಮ್ ಆಫ್ ದ ಹಾಕ್ಸ್, ಸೊ ಕಾರ್ನಿವೋರಸ್ ಇದೆ, ಲಿಟಲ್ ಮಂಕ್, ಸೊ ಸೈಬೇರಿಯನ್ ಟೈಗರ್ಸ್, ಸೊ ವೂಲ್ಸ್ ಮತ್ತೆ ಎಕ್ಸೆಟ್ರಾ. ಇಲ್ಲಿ ಹೆವಿ ಬಾಡಿ ಇರುವಂತ ಎಲಿಫೆಂಟ್ ಆಗಿರ್ಬೋದು, ಬೈಸನ್ಗಳು, ಕೌ, ದೊಡ್ಡ ದೊಡ್ಡ ಪ್ರಾಣಿಗಳು ಸಾಮಾನ್ಯವಾಗಿ ನೋಡೋದಕ್ಕೆ ಸಿಕ್ಕಲ್ಲ. ಸೊ ದೆನ್ ಅನಿಮಲ್ಸ್ ಲೈಕ್ ಲಿಂಕ್ಸ್, ಬಿಯರ್, ರೆಡ್ ಫಾಕ್ಸ್, ಸ್ಕ್ವಿರಿಲ್ಸ್, ಆಂಫಿಬಿಯನ್ಸ್. ಇಲ್ಲಿ ನೋಡ್ತಾ ಹೋಗಿ ಸ್ಕ್ವಿರಿಲ್ಸ್ ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಸ್ಮಾಲ್ ಸೈಜ್ ಅನಿಮಲ್ ಕಾನ್ಸಂಟ್ರೇಷನ್ ವಿಲ್ ಬಿ ಮೋರ್. ಸೊ ಈ ಸೆಂಟೆನ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ ಫೈರ್ ಈಸ್ ಕ್ರೂಷಿಯಲ್ ಫಾರ್ ದ ಹೆಲ್ದಿ ಬೋರಿಯಲ್ ಫಾರೆಸ್ಟ್. ಡನ್. ಸೊ ಲಾಸ್ಟ್ ಒನ್ ಇರೋದು ಯಾವುದು? ಇಲ್ಲಿ ಕಾಣಿಸುತ್ತಲ್ವಾ, ಎಲೆಗಳು ಯಾವ ತರ ಫಾರ್ಮ್ ಆಗಿದೆ? ನೀಡಲ್ ಶೇಪ್ ನಲ್ಲಿ ಇದೆ. ಕ್ಲಿಯರ್? ಸೊ ಸೆಡಾರ್, ಸ್ಪ್ರೂಸ್, ಪೈನ್ ಆಸ್ ವೆಲ್ ಆಸ್ ಫರ್. ಸೊ ಇದಿಷ್ಟು ಲೀವ್ಸ್ ನ ಶೇಪ್ ತಗೊಂಡಿದ್ದೀನಿ. ಸೊ ದೀಸ್ ಆರ್ ದ ಟ್ರೀಸ್: ಸ್ಪ್ರೂಸ್, ಪೈನ್, ಲಾರ್ಕ್. ಸೊ ಇದಿಷ್ಟು ಪೈನ್ ಟ್ರೀಸ್, ಇವುಗಳ ಮರಗಳಿವು ಅಷ್ಟೇ. ಎಲ್ಲಾದ್ರೂ ದೊಡ್ಡ ದೊಡ್ಡ ಎಲೆಗಳು ಕಾಣಿಸುತ್ತಾ? ಎಲ್ಲವೂ ಕೂಡ ನೀಡಲ್ ಶೇಪ್ ನಲ್ಲಿ ಇದೆ. So that is the adaptation. Elks, puma, shoe use ಮಾಡ್ತೀವಲ್ವಾ? So puma, so it has inspired from this animal. Siberian tiger, Wolverine ಇರ್ಬೋದು. So lynx, wolf ಇರ್ಬೋದು, bear as well as hawk. So these are the animals you can find in the taiga forest. Main ಆಗಿ. So last one is tundra biome. So ಇಲ್ಲಿಗಾದ್ರೆ ನಾವು ಏನಾಗ್ತೀವಿ? ಕಂಪ್ಲೀಟ್ ಮೇಲ್ಗಡೆಗೆ ರೀಚ್ ಆದಾಗೆ. ಇನ್ನು ಮಿಕ್ಕಿರೋದು ಯಾವುದು ಅಂದ್ರೆ ಸವನ್ನ, ಗ್ರಾಸ್ ಲ್ಯಾಂಡ್ ಇರ್ಬೋದು, ಡೆಸರ್ಟ್ ಇರ್ಬೋದು. ಸೊ ದೇ ಆರ್ ಆಕ್ಚುಲಿ ಇನ್ ದ ಫಾರ್ಮ್ ಆಫ್ ಪೀಸ್ ಆಫ್ ಲ್ಯಾಂಡ್. ಸೊ ದಟ್ ವಿಲ್ ಡಿಸ್ಕಸ್ ಲೇಟರ್. ಸೊ ಈಗ ಲಾಸ್ಟಿಗೆ ಎಲ್ಲಿಗೆ ರೀಚ್ ಆಗಿದೀವಿ? ಮೇಲ್ಗಡೆ ಹೊರಟೋದ್ವಿ, ಕಂಪ್ಲೀಟ್ ಆರ್ಕಟಿಕ್ ಅಥವಾ ಅಂಟಾರ್ಕಟಿಕ್ ಪೋರ್ಷನ್ಗೆ ಬಂದ್ಬಿಟ್ಟಿದೀವಿ. ಸೊ ಇವಾಗ ನೀವು ಹೇಳ್ಬೇಕು ದಟ್ ಹೌ ಶುಡ್ ಬಿ ದ ರೈನ್ ಫಾಲ್. ಮಳೆ ಹೆಂಗಿರ್ಬೇಕು, ಸ್ನೋಫಾಲ್ ಯಾವ ರೀತಿ ಇರಬೇಕು ಅಲ್ವಾ, ಟೆಂಪರೇಚರ್ ಎಷ್ಟಿರ್ಬೇಕು, ಸಾಯಿಲ್ ಫರ್ಟಿಲಿಟಿ ಏನಿರ್ಬೇಕು, ಫ್ಲೋರಾ ಯಾವ ತರ ಇರಬೇಕು, ಫೌನಾ ಇರ್ತದೆ. ಸೊ ಯು ಕ್ಯಾನ್ ಸೇ ದಟ್ ಸೊ ಟಂಡ್ರಾ ಎಕೋಸಿಸ್ಟಮ್ ಆರ್ ಕಂಪ್ಲೀಟ್ಲಿ ಟ್ರೀಲೆಸ್. ಕರೆಕ್ಟಾ? ಟೈಗಾದಲ್ಲಿ ಏನ್ ಮಾಡಿದ್ವಿ? ಕ್ಲೈಮೇಟ್ ವಿಲ್ ಬಿ ಸಿಮಿಲರ್, ಬಟ್ ಅಲ್ಲಿ ನಿಮಗೆ ಮರಗಳು ಕಾಣಿಸ್ತಾ ಇತ್ತು. ಇಲ್ಲಿ ಕಂಪ್ಲೀಟ್ ಆಗಿ ಇಟ್ ಈಸ್ ಟ್ರೀಲೆಸ್. ಒಪ್ಕೋತೀರಾ? ಕ್ಲಿಯರ್? ಸೊ ನಾರ್ತ್ ಅಥವಾ ಸೌತ್ ಕಂಪ್ಲೀಟ್ ಆರ್ಕಟಿಕ್ ಹೋದ್ರು ಸರಿ ಅಷ್ಟೇ, ಅಂಟಾರ್ಕಟಿಕ್ ಬಂದ್ರು ಕೂಡ ಸೇಮ್ ರೀಜನ್ಸ್ ಆಫ್ ದ ವರ್ಲ್ಡ್. ಇದನ್ನ ಸಾಮಾನ್ಯವಾಗಿ ಎಲ್ಲಿ ನೋಡೋದಕ್ಕೆ ಸಿಕ್ಕತ್ತೆ ನಮ್ಗೆ? ಎಲ್ಲಿ ಕಾಣಿಸುತ್ತೆ ನೋಡಿ? ಸೊ ಈ ವರ್ಡ್ ಇಂಪಾರ್ಟೆಂಟ್ ನಿಮ್ಗೆ. ಅವಾಗ್ಲೇ ಹೇಳಿದೆ ಅಲ್ವಾ, ಇಫ್ ದಿಸ್ ಈಸ್ ದ ಹಿಮಾಲಯ, ಇಲ್ಲಿಂದ ಕೆಳಗಡೆ ಯಾವ್ದಿರತ್ತೆ? ಬಿಲೋ. ದಿಸ್ ಇಸ್ ದ ಮೌಂಟೇನ್, ಕೆಳಗಡೆ ಟೈಗಾ, ಇದರಿಂದ ಕೆಳಗೆ ಬಿಲೋ ದಿಸ್. ಸೊ ಇದರಿಂದ ಮೇಲೆ ಯಾವ್ದಿರತ್ತೆ? ಟಂಡ್ರಾ. ಇಷ್ಟೇ ಡಿಫ್ರೆನ್ಸ್. ಹಿಮಾಲಯದಲ್ಲೂ ಸೇಮ್, ಇದರಿಂದ ಕೆಳಗಡೆ ಟೈಗಾ ಟೈಪ್ ಆಫ್ ಫಾರೆಸ್ಟ್ ಕಾಣಿಸುತ್ತೆ. ಕಂಪ್ಲೀಟ್ ಮೇಲ್ಗಡೆ ಹೋದ್ರೆ ಟೋಟಲಿ ಬ್ಯಾರನ್ ಲ್ಯಾಂಡ್, ಕಂಪ್ಲೀಟ್ ಮರುಭೂಮಿ ತರ, ಬಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಐಸ್. ಕ್ಲಿಯರ್? So you can see there are two types of tundra. One is Arctic, another one is alpine type. So Arctic na ಸಾಮಾನ್ಯವಾಗಿ, so this one Arctic type of climate is available only in the Arctic portion, ಮೇಲ್ಗಡೆ. But alpine is also a part of tundra. So this alpine ಏನಿರುತ್ತೋ, you can see these type of climate on the mountains, top of the mountains. ದಿಸ್ ಒನ್. ಎಲ್ಲಾದ್ರೂ ಮರಗಳು ಕಾಣಿಸ್ತಾ ಇದೆಯಾ? ಯು ಕೆನಾಟ್ ಸಿ ಈವನ್ ಎ ಸಿಂಗಲ್ ಟ್ರೀ. ಸೊ ಇದನ್ನ ಕಂಪ್ಲೀಟ್ ಆಗಿ ಬರ ಜಾಗ ಅಂತ ಕರೀಬೋದಾ? ಬ್ಯಾರನ್ ಲ್ಯಾಂಡ್. ಸೊ ದಿಸ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಆಲ್ಪೈನ್ಸ್.
ಆಲ್ಪೈನ್ಸ್ ಎಲ್ಲಿ ಸಿಗುತ್ತೆ ನೋಡೋದಕ್ಕೆ ಸಾಮಾನ್ಯವಾಗಿ ಟಾಪ್ ಆಫ್ ದ ಮೌಂಟೈನ್ಸ್. ಸೊ ಹಾಗಾಗಿ ಇಲ್ಲಿ ವೆಜಿಟೇಷನ್ ಯಾವ ತರ ಇರಬೇಕು, ವೆಜಿಟೇಷನ್ ಅಥವಾ ಫ್ಲೋರಾ ಅಥವಾ ಪ್ಲಾಂಟ್ಸ್, ನ್ಯೂಟ್ರಿಯೆಂಟ್ಸ್ ಇಲ್ಲ, ರೈನ್ಫಾಲ್ ಇಲ್ಲ. ಸೊ ಸಿಕ್ಕಿದ್ರೆ ಎಲ್ಲೋ ಒಂದ್ ಸ್ವಲ್ಪ ವಾಟರ್ ಕಂಟೆಂಟ್ ಸಿಗಬಹುದು. ಸೊ ಹಾಗಾಗಿ ಸೊ ಕೆನ್ ಯು ಎಕ್ಸ್ಪೆಕ್ಟ್ ಲೈಕೆನ್ಸ್, ಪಾಚಿ ತರ ಗಿಡಗಳನ್ನ ಕಾಣಿಸ್ಬೋದಾ? ಬಂಡೆಗಳ ಮೇಲೆ ಬೆಳೆದಿರುತ್ತೆ, ಅಬ್ಸರ್ವ್ ಮಾಡಿದೀರಾ? ಚಿಕ್ಕ ಚಿಕ್ಕ ಪಾಚಿ ಕಲರ್ ಫ್ಲವರ್ಸ್ ತರ ಬಂದಿರತ್ತಲ್ಲ. ಕೆನ್ ಯು ಎಕ್ಸ್ಪೆಕ್ಟ್ ದೀಸ್ ಕೈಂಡ್ ಆಫ್ ಪ್ಲಾಂಟ್ಸ್? ಬಿಕಾಸ್ ಇವ್ ಸ್ವಲ್ಪ ತೇವಾಂಶ ಸಿಕ್ಕಿದ್ರೆ ಲೈಟ್ ಆಗಿ ಬೆಳೆಯುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹ್ಯೂಜ್ ಅಮೌಂಟ್ ಆಫ್ ಲೈಕೆನ್ಸ್. ನೋ ಶ್ರಬ್ಸ್, ಪೊದೆಗಳಿಲ್ಲ. ನೋ ಟ್ರೀಸ್, ಮರಗಳಿಲ್ಲ. ಸೊ ಬಿಕಾಸ್ ಆಫ್ ವೆರಿ ಲೀಸ್ಟ್ ಅಮೌಂಟ್ ಆಫ್ ಮಾಯಿಶ್ಚರ್, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಡೆವಲಪ್ಮೆಂಟ್ ಆಫ್ ಲೈಕೆನ್ಸ್ ಹಿಯರ್. ಇಷ್ಟೇ ಇದೆ ನಿಮಗೆ ಮೇನ್ ಆಗಿ ಪ್ಲಾಂಟ್ ಸ್ಪೀಶೀಸ್. ಇದನ್ನ ಬಿಟ್ರೆ ದೊಡ್ಡದಾಗಿರುವಂತ ಪ್ಲಾಂಟ್ ಸ್ಪೀಶೀಸ್ ಯಾವುದು ಕೂಡ ಆಲ್ಪೈನ್ ಫಾರೆಸ್ಟ್ ಗಳಲ್ಲಿ ಸಿಗಲ್ಲ. ದಟ್ ಈಸ್ ಆನ್ ದ ಟಾಪ್ ಆಫ್ ದ ಹಿಲ್. ಸೊ ಆಲ್ ದೀಸ್ ಥಿಂಗ್ಸ್ ಟಂಡ್ರಾದಲ್ಲಿ ಈ ರೀತಿ ಸಿಕ್ಕತ್ತೆ, ಈ ರೀತಿ ಫ್ಲವರ್ಸ್. ಸೊ ಈ ರೀತಿಯಾಗಿರುವಂತ ಪಾಚಿ ಸಾಮಾನ್ಯವಾಗಿ ನೋಡೋದಕ್ಕೆ ಬೆಳೆದ್ರೆ. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಪ್ಲಾಂಟ್. ದೊಡ್ಡ ಗಿಡ ಅಂದ್ರೆ ಇಷ್ಟೇ, ಇದ್ರ ಮೇಲ್ಗಡೆ ಡೆವಲಪ್. ಪ್ರೀವಿಯಸ್ ಸ್ಲೈಡ್ ಆಗಿದೆಯಾ? ಅದೇ. ಸೊ ಇಲ್ಲಿ ನಾನೇ ಅಂಡರ್ಲೈನ್ ಮಾಡ್ಬಿಡ್ತೀನಿ. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ದೆನ್ ಆನ್ ದ ಟಾಪ್ ಆಫ್ ದ ಮೌಂಟೈನ್ಸ್ ಯು ಕ್ಯಾನ್ ಸಿ ದೀಸ್ ಟೈಪ್ ಆಫ್ ಕ್ಲೈಮೇಟ್. ನೀವು ಆರ್ಕಟಿಕ್ ಹೋದ್ರೂ ಸಹ ಸೇಮ್ ಕ್ಲೈಮೇಟ್, ಹಿಮಾಲಯದ ತುದಿಗೆ ಹೋದ್ರೂ ಕೂಡ ಸೇಮ್ ಟೈಪ್ ಆಫ್ ಕ್ಲೈಮೇಟ್. These two keywords are important. Clear? Arctic you can see only if you go to the Arctic portion, top polar area ಗೆ ಹೋದ್ರೆ ಸಿಕ್ಕತ್ತೆ. ಆಲ್ಪೈನ್ಸ್ ಅನ್ನ ನೋಡ್ಬೇಕು ಅಂದ್ರೆ ನೀವು ಹಿಮಾಲಯಗೆ ಹೋದ್ರೆ ಸಾಕು. ಹಿಮಾಲಯದ ತುದಿಗೆ ಹೋಗಿ ಕೂತ್ಕೊಂಡ್ರೆ so you can see the alpine. So with respect to fauna, vegetation will be mosses, lichens. ಇವೆರಡೂ ಕೂಡ ಇಂಪಾರ್ಟೆಂಟ್. ಪಾಟ್ಸ್ ಅಲ್ಲಿ ಇರುತ್ತೆ ಯೂಶುವಲ್ ಆಗಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಅದು ತೋರಿಸ್ತೇನೆ ನಿಮ್ಗೆ. ಮತ್ತೆ ಇನ್ನು ಜಸ್ಟ್ ಟೆಂಪರೇಚರ್ ಡಿಸ್ಕಸ್ ಮಾಡಿಲ್ಲ ಅಲ್ವಾ? ಟೆಂಪರೇಚರ್, ರೈನ್ಫಾಲ್ ಏನು ಡಿಸ್ಕಸ್ ಮಾಡಿಲ್ಲ. ಇನ್ನೊಂದು ಸ್ಲೈಡ್ ಅಲ್ಲಿ ವಿಲ್ ಡಿಸ್ಕಸ್. ಡನ್. ಸೊ ಈ ರೀತಿಯಾಗಿ ನೀವು ನೋಟ್ಸ್ ಅನ್ನ ನಿಮಗೆ ನೀವೇ ಪ್ರೆಡಿಕ್ಟ್ ಮಾಡೋ ತರ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ನಾನು ಫಾಸ್ಟ್ ಆಗಿ ಇದು ತಂಡ್ರಾಪ, ಇದು ಬಯೋಮ್ ಇದೆ, ನಿಮಗೆ ಇಕ್ವೆಟೋರಿಯಲ್ ಡೈರೆಕ್ಟ್ ಆಗಿ ನಾನು ಟ್ರಾಪಿಕಲ್, ಟೆಂಪರೇಟ್ ಈಸಿಯಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಿಮಗೆ ಈಗ ಸಿಕ್ಕಿದೆಯಲ್ಲ ಕನೆಕ್ಟಿವಿಟಿ, ಆ ರೀತಿ ಕನೆಕ್ಟಿವಿಟಿ ಸಿಗ್ಬೇಕು. ಇವಾಗ ನಿಮಗೆ ಯಾವ್ದೋ ಒಂದು ಚಿಕ್ಕದ ಸಪೋರ್ಟಿಂಗ್ ಟೆಕ್ಸ್ಟ್ ಬುಕ್ ಸಿಕ್ಬಿಟ್ರೆ ದಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಈಸಿಯಾಗಿ ಓದ್ಕೊಂಡು ಹೊರಟೋಗ್ತೀವಿ. ಸೊ ವಿತೌಟ್ ಮೈ ಪ್ರೆಸೆನ್ಸ್. ಬರೀ ಬುಕ್ಸ್ ಅನ್ನ ಓದಿದ್ರೆ ನಿಮಗೆ ಏನ್ ಸಿಗಲ್ಲ, ಈ ಕನೆಕ್ಟಿವಿಟಿ ಸಿಗಲ್ಲ. ಟೆಂಪರೇಟ್, ನಿಮಗೆ ಈಕ್ವೆಟೋರಿಯಲ್ ಇರ್ಬೋದು, ಟೈಗಾ ಇರ್ಬೋದು, ತಂಡ್ರಾಗೆ ಕನೆಕ್ಟಿವಿಟಿ ಸಿಕ್ಕಲ್ಲ. ನಾಳೆ ಅಗೇನ್ ವಿ ಹ್ಯಾವ್ ಟು ಡಿಸ್ಕಸ್ ಸವನ್ನ, ಅದೆಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಒಂದು ನಿಮಗೆ ಕಂಟಿನ್ಯೂಸ್ ಆಗಿ ಡಾಟ್ಸ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಕ್ಲಿಯರಾ? ಸೊ ಲೈಟಿಂಗ್ಸ್ ಆಯ್ತು. ಸೊ ಕಮಿಂಗ್ ಟು ದ ಟೆಂಪರೇಚರ್, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಟೈಗಾದಲ್ಲಿ ಎಷ್ಟು ಹಾಕಿತ್ವಿ? ಮೀನ್ ಅವರೇಜ್ ಟೆಂಪರೇಚರ್ ಎಷ್ಟಿತ್ತು? 0 ಇತ್ತು. ಸೊ ಅಲ್ಲಿ ಮೀನ್ ಟೆಂಪರೇಚರ್ 0 ಇದ್ಮೇಲೆ ಇಲ್ಲಿ ಅದಕ್ಕಿಂತ ಕಡಿಮೆ ಇರ್ಬೇಕಾ, ಜಾಸ್ತಿ ಇರ್ಬೇಕಾ? ಇಟ್ ಶುಡ್ ಬಿ ಲೆಸ್ ದನ್ ಟೈಗಾ ಅಲ್ವಾ? ಸೊ ಹಾಗಾಗಿ ಟೆಂಪರೇಚರ್ ವಿಲ್ ಬಿ ಇನ್ ಮೈನಸ್. ಆವರೇಜ್ ಟೆಂಪರೇಚರ್ ಎಷ್ಟಿರುತ್ತೆ ಇಲ್ಲಿ? -28. ಮಿನಿಮಮ್, ಮ್ಯಾಕ್ಸಿಮಮ್ -50 ಡಿಗ್ರಿ ಸೆಲ್ಸಿಯಸ್ ವರ್ಗು ಹೋಗುತ್ತೆ. ಸೊ ಟೈಗಾದಲ್ಲಿ 0 ಆದ್ರೆ ತಂಡ್ರಾದಲ್ಲಿ ಕಡಿಮೆ ಇರಲೇಬೇಕು. ಸೊ ನೀವು ಜಸ್ಟ್ ಏನ್ ಮಾಡಿ, ನಂಬರ್ನ ಬೈಹಾರ್ಟ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಟೈಗಾಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರಬೇಕು. ಸೊ ಸಮ್ಮರ್ ಸೀಸನ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಕ್ಕೆ ಹೋಗುತ್ತೆ ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ ಮ್ಯಾಕ್ಸಿಮಮ್ ಟೆಂಪರೇಚರ್. ಸೊ ಇದು ಆಕ್ಚುಲಿ ಒಂಥರ ಸ್ವರ್ಗ ಇದ್ದಾಗೆ 10 ಡಿಗ್ರಿಗೆ ಹೋಗ್ಬಿಟ್ರೆ. ಆ ಟೈಮ್ ನಲ್ಲಿ ಚಿಕ್ಕ ಚಿಕ್ಕ ಪೊದೆಗಳು, ಚಿಕ್ಕ ಚಿಕ್ಕ ಫ್ಲವರಿಂಗ್ ಪ್ಲಾಂಟ್ಸ್
ಸೊ ದೇ ವಿಲ್ ಸ್ಟಾರ್ಟ್ ಟು ಡೆವಲಪ್ 10 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ ಸಮ್ಮರ್ ಟೈಮ್ ನಲ್ಲಿ. ಸೊ ಆ ಡಯಾಗ್ರಾಮ್ ನ ಕೂಡ ತೋರಿಸ್ತೇನೆ ನಿಮಗೆ. ಸೊ 10 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ ಸಮ್ಮರ್ ಸೀಸನ್ ನಲ್ಲಿ ಈ ರೀತಿಯಾಗಿರುವಂತಹ ಫ್ಲವರಿಂಗ್ ಪ್ಲಾಂಟ್ಸ್ ಗಳು ನಿಮಗೆ ಕೆಲವು ಕಡೆ ನೋಡೋದಕ್ಕೆ ಸಿಕ್ಕದು ಡ್ಯೂರಿಂಗ್ ಸಮ್ಮರ್ ಓನ್ಲಿ. ಅದು ಕೂಡ 1-1.5 ತಿಂಗಳು, 25-50 ಡೇಸ್ ಇರುತ್ತೆ ಅಷ್ಟೇ. 50-60 ಗ್ರೋಯಿಂಗ್ ಡೇಸ್, 50ರಿಂದ 60 ದಿವಸ, 1.5-2 ತಿಂಗಳು ಮ್ಯಾಕ್ಸಿಮಮ್. ಆಮೇಲೆ ಅಗೇನ್ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ಲಿ ಬ್ಯಾರನ್ ಲ್ಯಾಂಡ್, ಮರುಭೂಮಿ ತರ ಕಾಣಿಸುತ್ತೆ. ಓಕೆ, ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವೆಜಿಟೇಷನ್. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಹಿಯರ್. ಸೊ ಸಮ್ಮರ್ ಟೈಮ್ ನೋಡಿ, ಇದೆರಡು ಪ್ಯಾರಾಗಳು ತುಂಬಾ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ಇನ್ ದ ಸಮ್ಮರ್ why birds will migrate towards tundra forest during the summer season, ಇದನ್ನ ಕೇಳ್ತಾರೆ. 10 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿರೋದ್ರಿಂದ ಏನೇನು ನ್ಯೂಟ್ರಿಯೆಂಟ್ಸ್, ಹುಳಗಳು, ಹಪ್ಪಟೆಗಳು, ಪ್ರಾಣಿಗಳು ಯಾವ್ಯಾವ್ದೆಲ್ಲ ಬಂದು ಸತ್ತೋಗಿರುತ್ತಲ್ವಾ ಥ್ರೂಔಟ್ ದ ಇಯರ್, ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣನೇ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಸತ್ತೋಗಿರುತ್ತಲ್ವಾ, ಅವೆಲ್ಲವೂ ಏನಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಸೀಸನ್ ಅಲ್ಲಿ, ಡಿಕಂಪೋಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ತಿನ್ನೋದಕ್ಕೆ ಅಂತ ಹೇಳಿ ಮೈಗ್ರೇಟರಿ ಬರ್ಡ್ಸ್, ಎಸ್ಪೆಷಲಿ ಡ್ಯೂರಿಂಗ್ ಸಮ್ಮರ್ ಸೀಸನ್, ಸೊ ದೇ ವಿಲ್ ಮೈಗ್ರೇಟ್ ಟುವರ್ಡ್ಸ್ ಟಂಡ್ರಾ ಫಾರೆಸ್ಟ್. ಎಸ್ಪೆಷಲಿ ಸಮ್ಮರ್ ಒಂದನ್ನ ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು, ಓನ್ಲಿ ಡ್ಯೂರಿಂಗ್ ಸಮ್ಮರ್. ಇದು ಅರ್ಥ ಆಗತ್ತಾ? ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ ಕೂಡ. ವೈ ಮೈಗ್ರೇಟರಿ ಬರ್ಡ್ಸ್ will migrate towards tundra forest only during summer. This is the reason. Numerous insects which will emerge when the snow will thaw. So these are the animals ಕೆಲವು animals ಇದೆ, ಅದನ್ನ ನೆನಪಿಟ್ಕೊಳ್ಳಿ. And this is also very very important. ಸೊ ಒಂದು ಸಲ ಇಲ್ಲಿ ನೋಡಿ, ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬರೆಯುವಂತೆ. ಮ್ಯಾಮಲ್ಸ್, ಸಸ್ತನಿಗಳು ಏನೇನಿದೆಯೋ, ಪ್ರಾಣಿಗಳು ಯಾವ್ದಾವ್ದಿದೆಯೋ, ಈ ಪ್ರಾಣಿಗಳು ಹ್ಯಾವ್ ಲಾರ್ಜ್ ಬಾಡಿ ಸೈಜ್ ಅಂಡ್ ಸ್ಮಾಲ್ ಟೇಲ್ ಅಂಡ್ ಇಯರ್ ಟು ಅವಾಯ್ಡ್ ದ ಲಾಸ್ ಆಫ್ ಹೀಟ್ ಫ್ರಮ್ ದ ಬಾಡಿ. ಏನಾದ್ರೂ ಅರ್ಥ ಆಗುತ್ತೆ ಇದರಲ್ಲಿ? ಬಾಡಿ ಸೈಜ್ ಮಾತ್ರನೇ ಚಿಕ್ಕದಾಗಿರುತ್ತೆ. ಸೊ ಸಾಮಾನ್ಯವಾಗಿ ಸ್ಕ್ವಿರಿಲ್ ಅಂತ ತಗೊಂಡ್ರೆ ಬಾಡಿ ಅಷ್ಟೇ ದೊಡ್ಡದಾಗಿ ಟೇಲ್ ಇರುತ್ತಲ್ವಾ, ಇಲ್ಲಿರೋ ಅನಿಮಲ್ಸ್ ಅಲ್ಲಿ ಟೇಲ್ ಇರಲ್ಲ. ಬಿಕಾಸ್ ನಿಮ್ಮ ಬಾಡಿನಲ್ಲಿ ಆಕ್ಟಿವಿಟಿ ಆಗೋದಕ್ಕೆ ನಮಗೆ ಏನ್ ಬೇಕು? ಬಾಡಿ ಬೇಕು. ಟೇಲ್ ಏನಕ್ಕೆ ಬೇಕು? ಟೇಲಿಂದ ಏನಾದ್ರು ಯೂಸ್ ಇದೆಯಾ? ಏನು ಯೂಸ್ ಇಲ್ಲ. ಸೊ ಹಾಗಾಗಿ ಇನ್ ಕೇಸ್ ಟೇಲ್ ತುಂಬಾ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ಬಾಡಿ ಟೆಂಪರೇಚರ್ ಆಚೆಗೆ ಹೋಗುತ್ತಾ ಟೇಲಿಂದ. ಸೊ ಅದನ್ನ ಕಡಿಮೆ ಮಾಡಬೇಕು, ಬಾಡಿ ಟೆಂಪರೇಚರ್ ಕಾಪಾಡ್ಕೋಬೇಕು ತಾನೆ, ಅಡಾಪ್ಟ್ ಮಾಡ್ಕೊಬೇಕು. ಹಾಗಾಗಿ ಇಲ್ಲಿರುವ ಪ್ರಾಣಿಗಳಲ್ಲಿ ಟೇಲ್ ತುಂಬಾ ಚಿಕ್ಕದಾಗಿರುತ್ತೆ, ಅಥವಾ ದೇ ಡೋಂಟ್ ಹ್ಯಾವ್ ಟೇಲ್. ಟೇಲ್ ಇತ್ತು ಅಂತ ಹೇಳಿದ್ರೆ ಆ ಟೇಲ್ ಕೂಡ ಏನ್ ಮಾಡುತ್ತೆ? ಬಾಡಿ ಟೆಂಪರೇಚರ್ ನ ಆಚೆಗೆ ಬಿಟ್ಕೊಡುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಟೋಟಲ್ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಐದರ್ ದೇ ಹ್ಯಾವ್ ವೆರಿ ಸ್ಮಾಲ್ ಟೇಲ್ ಆರ್ ದೇ ಆರ್ ಟೇಲ್ಲೆಸ್. ಸೆಕೆಂಡ್ ಒನ್ ಈಸ್ ವೆರಿ ಸ್ಮಾಲ್ ಇಯರ್. ಆನೆಗೆ ದೊಡ್ಡದಾಗಿ ಕಿವಿ ಕೊಟ್ಟಿರೋದು ಯಾಕೆ ಹೇಳಿ? ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ ನಾನು. ಗಾಳಿ ಬೀಸೋದಕ್ಕೆ ಅಂತ. ಸೊ ಗಾಳಿ ಬೀಸೋದ್ರಿಂದ ಏನಾಗುತ್ತೆ? ಕಿವಿ ಒಳಗಡೆ ಗಾಳಿ ಹೋಗುತ್ತೆ. ಸೊ ಗಾಳಿ ಹೋಗೋದ್ರಿಂದ ಅದ್ರ ಒಳಗಡೆ ಬಾಡಿ ಏನಾಗುತ್ತೆ? ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕಿವಿ ದೊಡ್ಡದಾಗಿದ್ರೆ ಒಳಗಡೆ ಬಾಡಿ ಏನಾಗುತ್ತೆ? ಕೂಲ್ ಆಗುತ್ತೆ. ಕಿವಿ ಸೈಜ್ ತುಂಬಾ ಚಿಕ್ಕದಾಗಿದ್ರೆ ಬಾಡಿ ಹೀಟ್ ಹಾಗೆ ಕಾಪಾಡ್ಕೊಂಡಿರತ್ತೆ, ಟೆಂಪರೇಚರ್ ಮೇಂಟೈನ್ ಆಗುತ್ತಾ? ಬಿಕಾಸ್ ಆಫ್ ವಿಚ್ ದ ಸೈಜ್ ಆಫ್ ದ ಇಯರ್ ವಿಲ್ ಬಿ ವೆರಿ ಸ್ಮಾಲ್ ಇನ್ ದ ಅನಿಮಲ್ಸ್ ಲಿವಿಂಗ್ ಇನ್ ದಿಸ್ ತಂಡ್ರಾ ಫಾರೆಸ್ಟ್. ತಂಡ್ರಾ ಫಾರೆಸ್ಟ್ ಅಲ್ಲಿರುವಂತಹ ಪ್ರಾಣಿಗಳಿಗೆ ಕಿವಿ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಸೊ ದಟ್ ಕೋಲ್ಡ್ ಅದರ ಒಳಗಡೆಗೆ ಎಂಟರ್ ಆಗಬಾರ್ದು, ಸೊ ದಟ್ ದೇ ಕ್ಯಾನ್ ಮೇಂಟೈನ್ ದ ಬಾಡಿ ಟೆಂಪರೇಚರ್. ಸೊ ದಿಸ್ ಸ್ಟೇಟ್ಮೆಂಟ್, ಬೋತ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಬಿಕಾಸ್ ಇವೆರಡೂ ಡಿಪೆಂಡ್ ಆಗಿರೋದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಹಿಂಗಾದ್ರೆ ಏನು? ಬಾಲ ಕಡಿಮೆ ಇರೋದು ಯಾಕೆ? ಬಾಡಿ ಸೈಜ್ ಟೇಲ್ ಸೈಜ್ ಕಂಪೇರ್ ಮಾಡಿದ್ರೆ ಬಾಡಿ ಸೈಜ್ ದೊಡ್ಡದು ಯಾಕೆ? ಸೊ ಕಿವಿಯ ಸೈಜ್ ಚಿಕ್ಕದು ಯಾಕೆ? ಈ ರೀತಿ ಕ್ವೆಶ್ಚನ್ಗಳು ಬರುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್.
ಇದಿಷ್ಟು ಅರ್ಥ ಆಗತ್ತಾ? ಸೊ ಸಾಯಿಲ್ ವಿಲ್ ಬಿ ಡೆಫಿನೆಟ್ಲಿ ಪಾಟ್ ಝೋನ್. ಸೊ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಏನ್ ಕ್ವೆಶನ್ ಬಂದ್ರು ಆನ್ಸರ್ ಮಾಡ್ಬೋದಾ? ಮನೆಗೆ ಹೋಗಿ ಒಂದ್ಸಲ ಸೀಕ್ವೆನ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಏನಾದ್ರು ಡೌಟ್ ಇದ್ರೆ ನಾಳೆ ಯು ಕ್ಯಾನ್ ಆಸ್ಕ್. ಸೊ ಇವಾಗ ನಿಮಗೆ ಏನ್ ಗೊತ್ತಾಯ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿರುವಂತ ಬಯೋಮ್ಸ್ ಏನಿದೆಯೋ ಅಷ್ಟರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಕ್ಕೋಯ್ತು ನಿಮ್ಗೆ. ಇನ್ನ ಉಳಿದಿರೋದು ಸಮ್ ಆಫ್ ದ ಸ್ಪೆಷಲ್ ಬಯೋಮ್ಸ್. ಹುಲ್ಲುಗಾವಲು ಎಲ್ಲಿ ಬರುತ್ತೆ, ಗ್ರಾಸ್ಲ್ಯಾಂಡ್ ಒಂದ್ ನೋಡ್ಕೊಬೇಕು. ದೆನ್ ಮೆಡಿಟರೇನಿಯನ್ ಕ್ಲೈಮೇಟ್ ಅಂತ ಒಂದ್ ಬರುತ್ತೆ ವಿಚ್ ಇಸ್ ಅವೈಲಬಲ್ ಇನ್ ಅಂಡ್ ಅರೌಂಡ್ ಮೆಡಿಟರೇನಿಯನ್ ಸಿ. ಅದನ್ನ ಬಿಟ್ರೆ ಡೆಸರ್ಟ್. ಸೊ ಡೆಸರ್ಟ್ ಫಾರ್ಮ್ ಆಗೋದಕ್ಕೆ ಏನ್ ಕಾರಣ? ಸೊ ಅಲ್ಲಿರುವಂತ ಟೆಂಪರೇಚರ್, ವೆಜಿಟೇಷನ್ ಅಲ್ಲಿ ಆ ರೀತಿ ಬರೋದಕ್ಕೆ ರೀಸನ್ ಏನು ಅಂತ ಗೊತ್ತಾಗ್ಬಿಟ್ರೆ ಸೊ ನಿಮಗೆ ಇಡೀ ಪ್ರಪಂಚದ ಬಗ್ಗೆ ಒಂದು ಕ್ಲಿಯರ್ ಕಟ್ ರೋಡ್ ಮ್ಯಾಪ್ ಸಿಕ್ಕಿದಾಗ ಬಯೋಮ್ ಬಗ್ಗೆ. ಸೊ ನಾಳೆದು 3 ಮುಗಿಸ್ಬಿಟ್ರೆ ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಟೋಟಲ್ ಬಯೋಸ್ಪಿಯರ್. ಸೊ ಬಯೋಮ್ಸ್ ಎಲ್ಲವನ್ನ ಸೇರಿಸಿ ಬಯೋಸ್ಪಿಯರ್ ಅಂತ. ಕ್ಲಿಯರಾ? ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರು ನಾನು ನಿಮಗೆ ಕಾನ್ಸೆಪ್ಟ್ ಡೆವಲಪ್ ಮಾಡೋ ತರ ನಾನು ಹೇಳ್ಕೊಟ್ಟಿದ್ದೀನಿ. ಬರೀ ಬಯಾಟ್ ಮಾಡಿಸಿ ಹೋಗ್ಬಿಟ್ರೆ ನಿಮಗೆ ಮರ್ತೋಗ್ಬಿಡುತ್ತೆ. ಕ್ಲಿಯರ್? ನಾಳೆ ಅದಷ್ಟನ್ನ ಡಿಸ್ಕಸ್ ಮಾಡಿ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಎನರ್ಜಿ ಪಿರಮಿಡ್ಸ್ ಗಳಿದೆ ಎಕೋಸಿಸ್ಟಮ್ ನಲ್ಲಿ. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಾಳೆ ಡಿಸ್ಕಸ್ ಮಾಡೋಣ. ಡನ್?